श्रीगुरुभ्यो नमः। हरिः ओम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। सुमुखौ सुन्दरतरौ सुनासौ सुखचित्तनौ सुराराधितपादाब्जौ रमानारायणौस्तु महा। भवति अदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। तपस्वाध्याय शुश्रूषा कृष्णपूजा रतं मुनिं विश्वेशमिष्टदं वन्दे परिव्राट् चक्रवर्तिनम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಹಿಂದೆ ನೋಡಿದಂತೆ ಸಾತ್ವಿಕ ಪುರಾಣಗಳಲ್ಲಿ ಒಂದಾದಂತಹ ಭಾಗವತದ ಇನ್ನೊಂದು ರೂಪ ಅಂತ ಕರೆಸಿಕೊಳ್ತಕ್ಕಂತಹ ಶ್ರೀ ವಿಷ್ಣು ಪುರಾಣದ ಮೊದಲ 3 ಅಧ್ಯಾಯಗಳ ಸಾರವನ್ನು ಗಮನ ಕೊಟ್ಟಿದ್ವಿ. ಹಿಂದೆ ತಿಳಿಸಿದಂತೆ ಪರಾಶರರು, ಸಾಕ್ಷಾತ್ ವೇದವ್ಯಾಸರ ತಂದೆಯಾದಂತಹ ಪರಾಶರರು ವೇದವ್ಯಾಸರ ಮಿತ್ರರಾದ ಮೈತ್ರೇಯರಿಗೆ ಉಪದೇಶಿಸಿದಂತಹ ಪುರಾಣ ಆ ವಿಷ್ಣು ಪುರಾಣ. ಇದರಲ್ಲಿ ಮೈತ್ರೇಯರು ಕೇಳಿದಂತಹ ಪ್ರಶ್ನೆಗೆ ಕ್ರಮವಾಗಿ ಪರಾಶರರು ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೈತ್ರೇಯರು ನಾನಾ ಪ್ರಕಾರದ ಪ್ರಶ್ನೆಯನ್ನು ಕೇಳುವವರಿದ್ದಾರೆ. ಅದರಲ್ಲಿ ಪ್ರಾರಂಭದಲ್ಲಿ ಕೇಳಿದಂತಹ ಪ್ರಶ್ನೆ ಅಂತಂದರೆ ಸೃಷ್ಟಿಯ ಕ್ರಮ. ಇದು ಕೇಳುತ್ತಿರತಕ್ಕಂತಹ ಸೃಷ್ಟಿ ಆದಿ ಸೃಷ್ಟಿ, ಅಂದರೆ ಬ್ರಹ್ಮದೇವರ ಮಹಾಪ್ರಳಯವಾದ ಮೇಲೆ ಯಾವ ಪ್ರಥಮ ಸೃಷ್ಟಿ ಇದೆ ಅದರ ಬಗ್ಗೆ ಇಲ್ಲಿ ಕೇಳ್ತಾ ಇರುವಂತಹದ್ದು. ಹಾಗಾಗಿ ಅಂತಹ ಸೃಷ್ಟಿಯ ಬಗ್ಗೆ ಕೇಳಿದಾಗ ಯಾವ ಕ್ರಮದಲ್ಲಿ ಪರಮಾತ್ಮ ಸೃಷ್ಟಿಯನ್ನು ಮಾಡುತ್ತಾನೆ ಅನ್ನೋದನ್ನು ಹಿಂದೆ ನಿರೂಪಣೆ ಮಾಡಿ ನಂತರ ಕಾಲದ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ರು. ಏನೇನು ಸೇರಿ ಒಂದು ದಿನ ಅಂತ ಆಗತ್ತೆ, ದಿನ ವರ್ಷ ಹೇಗಾಗತ್ತೆ, ವರ್ಷ 1000 ವರ್ಷ, ಹಾಗೆ ದೇವತೆಗಳ ಆಯುರ್ಮಾನ ಜೊತೆಗೆ ಬ್ರಹ್ಮದೇವರ ಆಯುರ್ಮಾನ, ಈ ಎಲ್ಲವುಗಳ ಪರಿಚಯವನ್ನು ಹಿಂದೆ ಪರಾಶರರು ಮೈತ್ರೇಯರಿಗೆ ತಿಳಿಸಿಕೊಟ್ಟಿದ್ರು. ಇಷ್ಟಾದ ಮೇಲೆ ಈಗ ವಿಷ್ಣು ಪುರಾಣದ 4ನೆಯ ಅಧ್ಯಾಯ, ಮೊದಲನೆಯ ಅಂಶದ 4ನೇ ಅಧ್ಯಾಯ ಅನ್ನುವಂತಹದ್ದು ಪ್ರಾರಂಭವಾಗ್ತಾ ಇದೆ. ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡತಕ್ಕಂತಹ ವಿಷಯ ಏನು ಅಂತಂದರೆ, ಇದು ಇಲ್ಲೂ ಕೂಡ ಸೃಷ್ಟಿಯ ಬಗ್ಗೆ ಹೇಳೋದು, ಆದರೆ ಇಲ್ಲಿ ಹೇಳ್ತಕ್ಕಂತಹ ಸೃಷ್ಟಿ ಅವಾಂತರ ಸೃಷ್ಟಿ. ಈ ಅವಾಂತರ ಸೃಷ್ಟಿ ಅನ್ನುವಂತಹದ್ದು ಮತ್ತೆ 2 ವಿಧವಾದದ್ದು. ಯಾಕೆ ಅಂದರೆ ದಿನಪ್ರಳಯ ಮನ್ವಂತರ ಪ್ರಳಯ ಅನ್ನೋದೇನಿರುತ್ತೆ, ಅವೆರಡರಲ್ಲಿ ಈ ಮನ್ವಂತರ ಪ್ರಳಯ ಅನ್ನುವಂತಹದ್ದಾದಾಗ ಯಾವ ಸೃಷ್ಟಿ ನಡೆಯುತ್ತೆ ಅದೊಂದು ಭಿನ್ನವಾದದ್ದು, ಜೊತೆಗೆ ದಿನಪ್ರಳಯವಾದಾಗ ಆಗುವಂತಹ ಸೃಷ್ಟಿಯು ಭಿನ್ನವಾದದ್ದು. ಈ 4ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ಸೃಷ್ಟಿಯ ಪ್ರಕ್ರಿಯೆ ಯಾವುದು ಅಂತಂದರೆ ಅದು ಸಾಕ್ಷಾತ್ ಮನ್ವಂತರ ಪ್ರಳಯವಾದಾಗ. ಅಂದರೆ ಮನ್ವಂತರ ಪ್ರಳಯ ಆದಾಗ ಕೇವಲ ಭೂಮಂಡಲ ಮಾತ್ರ ಜಲಾವೃತವಾಗಿರುತ್ತೆ, ಸಮಸ್ತ ಭೂಮಂಡಲವು ಜಲದಲ್ಲಿ ಹೋಗಿರುತ್ತೆ. ಜಲ ತತ್ವ ಏನಿದೆ, ಪೃಥ್ವೀ ತತ್ವ ಜಲತತ್ವದಲ್ಲಿ ಸೇರಿರುತ್ತೆ. ಅಂತಹ ಜಲತತ್ವದಲ್ಲಿ ಸೇರಿದ ಪೃಥ್ವೀ ತತ್ವವನ್ನು ಪರಮಾತ್ಮ ನೀರಿನಿಂದ ತಂದು ನೀರಿನ ಮೇಲೆ ನಿಲ್ಲಿಸೋದೆ ಹೊಸ ಸೃಷ್ಟಿ. ಇಷ್ಟೇ. ಇದು ಮನ್ವಂತರ ಪ್ರಳಯವಾದ ನಂತರ ನಡೀತಕ್ಕಂತಹ ಸೃಷ್ಟಿ. ಆ ಸೃಷ್ಟಿಯ ಬಗ್ಗೆ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಯಥಾ ಪ್ರಕಾರ ಒಂದು ಮನ್ವಂತರ ಕಳೀತು. ಯಾವುದೇ ಒಂದು ಮನ್ವಂತರ ಕಳೆದ ಮೇಲೆ ಪರಮಾತ್ಮ ಆ ಜಲದಲ್ಲಿ ಶೇಷಶಾಹಿಯಾಗಿ ಸ್ವಲ್ಪ ಕಾಲ ವಿಹಾರ ಮಾಡ್ತಾನೆ. ಇದಾದ ಮೇಲೆ ಪರಮಾತ್ಮ ಕಣ್ಣು ತೆಗೆದು ನೋಡಿದಾಗ ಭೂಮಂಡಲ ಅನ್ನುವಂತಹದ್ದಿರೋದಿಲ್ಲ. ಆ ಕಾರಣದಿಂದ ಮತ್ತೆ ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡೋದು ಅಂದರೆ ಹೊಸದಾಗಿ ಸೃಷ್ಟಿ ಮಾಡುವುದು ಅಂತ ಅರ್ಥ ಅಲ್ಲ, ಯಾಕೆಂದರೆ ಮಹಾಪ್ರಳಯ ಇನ್ನೂ ಆಗಿಲ್ಲ. ಆ ಕಾರಣದಿಂದ ಸೃಷ್ಟಿ ಮಾಡೋದು ಅಂದ್ರೇನು, ಭೂಮಂಡಲದ ಒಳಗಿರ್ತಕ್ಕಂತಹ ಭೂಮಿಯನ್ನು, ಜಲದಲ್ಲಿರ್ತಕ್ಕಂತಹ ಭೂಮಿಯನ್ನು ಮೇಲೆ ತಂದಿಡುವುದೇ ಸೃಷ್ಟಿ.
ಅದಕ್ಕೋಸ್ಕರ ಪರಮಾತ್ಮ ಸೃಷ್ಟಿ ಮಾಡಬೇಕು ಅನ್ನುವ ಇಚ್ಛೆ ಬಂದಾಗ ಅವನು ವರಾಹ ರೂಪವನ್ನು ಧಾರಣೆ ಮಾಡ್ತಾನೆ ಅನ್ನೋದನ್ನ ಪರಾಶರರು ಈ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಪರಮಾತ್ಮ ವರಾಹ ರೂಪವನ್ನು ಧಾರಣೆ ಮಾಡ್ತಾನೆ. ಧಾರಣೆ ಮಾಡಿ ಆ ಜಲದ ಒಳಗೆ ಹೋಗ್ತಾನೆ. ಜಲತತ್ವದ ಒಳಗೆ ಹೋಗಿ ಆ ಜಲದ ತಳಭಾಗದಲ್ಲಿ ಕುಳಿತಿರತಕ್ಕಂತಹ ಭೂಮಿಯನ್ನ ತರಲಿಕ್ಕೆ ಅಂತ ಅಲ್ಲಿಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಭೂದೇವಿ ಬರ್ತಾ ಇದ್ದಾಳೆ. ಭೂದೇವಿ ಬಂದು ಅವಳು ಪ್ರಾರ್ಥನೆ ಮಾಡ್ತಾಳೆ. ಏನು ಅಂತಂದ್ರೆ, ಸಕಲ ಸೃಷ್ಟಿ ಸ್ಥಿತಿ ಲಯಗಳು ಪ್ರತಿಯೊಂದೂ ಕೂಡ ನಿನ್ನಿಂದಲೇ ನಡೆಯುವಂತಹದ್ದು. ಎಲ್ಲ ಚರಾಚರ ವಸ್ತುಗಳು ಪ್ರಾಣಿಗಳು ಏನೇ ಆಗಲಿ ಅವೆಲ್ಲವೂ ಕೂಡ ನಿನ್ನ ಅಧೀನದಲ್ಲಿ ಇರತಕ್ಕಂತಹದ್ದು. ಅಂತಹ ಪ್ರಾಣಿಗಳನ್ನು ಒಳಗೊಂಡಂತಹ ಈ ಭೂಮಂಡಲ ಏನಿದೆ, ಈ ಭೂಮಂಡಲವನ್ನು ನೀನು ಪುನರುಜ್ಜೀವನಗೊಳಿಸು. ಜಲತತ್ವದಿಂದ ಆಚೆ ತಂದು ಈ ಪೃಥಿವಿಯನ್ನ ಮತ್ತೆ ಜೀವಂತವನ್ನಾಗಿ ಮಾಡಬೇಕಪ್ಪ ಅಂತ ಯಾವಾಗ ಭೂದೇವಿ ಪ್ರಾರ್ಥನೆ ಮಾಡ್ತಾಳೆ, ಅವಳ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ತನ್ನ ಕೋರೆದಾಡಿನಿಂದ ಆ ಜಲತತ್ವದಿಂದ ಹೊರಗೆ ಭೂಮಂಡಲವನ್ನು ತಂದು ಆ ಭೂಮಿಯನ್ನ ಜಲತತ್ವದ ಹೊರಗೆ ತಂದು ಅದರ ಮೇಲೆ ತೇಲುವಂತೆ ಮಾಡ್ತಾನೆ. ವಸ್ತುತಸ್ತು ಭಾರದ ವಸ್ತು ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಅದರಂತೆ ಭೂಮಂಡಲ ಎಷ್ಟು ಭಾರವಾದದ್ದು, ಅದು ನೀರಿನ ಒಳಗೆ ಮುಳುಗೋಗ್ಬೇಕು, ಆದರೆ ಮುಳುಗಲಿಲ್ಲ. ಜೊತೆಗೆ ಈ ಜಲತತ್ವ ಏನಿದೆ, ಜಲತತ್ವದ ಹೊರಗೆ ಅಗ್ನಿತತ್ವ ಇದೆ. ಈ ಜಲತತ್ವ ಹೋಗಿ ಅಗ್ನಿತತ್ವ ಶಾಂತ ಆಗಬೇಕು, ಅಥವಾ ಅಗ್ನಿತತ್ವದ ಶಾಖದಿಂದ ಜಲತತ್ವ ಒಣಗಿ ಹೋಗಬೇಕು. ಇದೇನೂ ಕೂಡ ಆಗ್ತಾ ಇಲ್ಲ. ಇದು ಪರಮಾತ್ಮನ ಸೃಷ್ಟಿಯ ಒಂದು ಅದ್ಭುತವನ್ನು ತೋರಿಸ್ತಾ ಇದೆ. ಭೂಮಿ ನೀರಿನಲ್ಲಿದೆ, ಆದರೆ ಅದು ಮುಳುಗ್ತಾ ಇಲ್ಲ. ನೀರು ಬೆಂಕಿಯಲ್ಲಿದೆ, ಆದರೆ ಬೆಂಕಿಯೂ ಶಾಂತವಾಗ್ತಾ ಇಲ್ಲ, ನೀರು ಒಣಗಿ ಹೋಗ್ತಾ ಇಲ್ಲ. ಈ ರೀತಿ ಪರಮಾತ್ಮ ಪ್ರತಿಯೊಂದನ್ನು ಕೂಡ ತನ್ನ ಶಕ್ತಿಯಿಂದ ಅದದು ತನ್ನಗೆ ವಿರುದ್ಧವಾದದ್ದರ ಜೊತೆಗೆ ಇದ್ರೂ ಅವುಗಳಿಗೆ ವಿರೋಧ ಇಲ್ಲದಂತೆ ಪರಮಾತ್ಮ ಅವುಗಳ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಒಂದು ಕಲ್ಲು ನೀರಿನಲ್ಲಿ ಮುಳುಗಿ ಹೋಗ್ಬೋದು, ಆದರೆ ಒಂದು ದೊಡ್ಡ ನೌಕೆ ನೀರಿನಲ್ಲಿ ತೇಲತ್ತೆ. ಅದು ದೊಡ್ಡ ನೌಕೆ ಭಾರವೇ ಇರುತ್ತೆ. ಭಾರ ಇದೆ ಅನ್ನೋ ಕಾರಣಕ್ಕೆ ಅದು ಮುಳುಗಿ ಹೋಗುತ್ತಾ? ಇಲ್ಲ, ಅದು ತೇಲುವಂತೆ ಅದರ ರಚನೆ ಇರುತ್ತೆ. ಹೇಗೋ ಹಾಗೆ ಭೂಮಂಡಲ ಎಷ್ಟೇ ಭಾರ ಇದ್ರೂ ಅದು ನೀರಿನಲ್ಲಿ ಮುಳುಗಬೇಕಾಗಿತ್ತಲ್ಲ ಅನ್ನೋ ಆಕ್ಷೇಪ ಬೇಡ. ಯಾಕೆಂದರೆ ಅದು ಪರಮಾತ್ಮನ ಮಾಯೆ. ಆ ಪರಮಾತ್ಮ ಆ ರೀತಿ ಎಷ್ಟೇ ಭಾರ ಇದ್ರೂ ಆ ಭೂಮಂಡಲವನ್ನು ನೀರಿನ ಮೇಲೆ ತೇಲುವಂತೆ ಮಾಡ್ತಾ ಇದ್ದಾನೆ, ಅದರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ಯಾವಾಗ ಪರಮಾತ್ಮ ಭೂಮಂಡಲವನ್ನು ಆ ನೀರಿನಿಂದ ತಂದು ಭೂಮಿಯನ್ನ ನೀರಿನ ಮೇಲೆ ಇಡುವ ಸಂದರ್ಭದಲ್ಲಿ ಅವನ ಬಾಯಿಂದ ಹೊರಟಂತಹ ಗಾಳಿಯಿಂದ 3 ಲೋಕ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಒಮ್ಮೆ ಆ ನೀರಿನಲ್ಲಿ ಮುಳುಗಿ ಬಂದಿದ್ರಿಂದ ಮೈಯೆಲ್ಲ ನೀರಾಯಿತು. ನೀರಾಗಿದ್ದರಿಂದ ವರಾಹ ರೂಪಿ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ತನ್ನ ಮೈಯನ್ನು ಕೊಡುತ್ತಾ ಇದ್ದಾನೆ. ಕೊಡುವಿದಾಗ ಅವನ ಮೈಯಿಂದ ಎಲ್ಲ ನೀರು ಹೋಗ್ತಾ ಇದೆ, ಆದರೆ ಅವನ ದೇಹದಲ್ಲೇ ಆಶ್ರಯ ಪಡ್ಕೊಂಡಿರ್ತಕ್ಕಂತಹ ನಾನಾ ಋಷಿಗಳಿಗೆ ಗಾಬರಿ ಆಗ್ತಾ ಇದೆ, ಭಯ ಆಗ್ತಾ ಇದೆ. ಪರಮಾತ್ಮ ನಮ್ಮನ್ನೆಲ್ಲಿ ಹೊರಹಾಕಿ ಬಿಡ್ತಾನೋ, ಇಷ್ಟು ದಿನ ನಮಗೆ ಪರಮಾತ್ಮ ರಕ್ಷಣೆ ಕೊಟ್ಟಿದ್ದ, ಈಗೆಲ್ಲಿ ನಮ್ಮನ್ನು ತನ್ನ ದೇಹದಿಂದ ಹೊರಹಾಕಿ ಬಿಡ್ತಾನೋ ಅಂತ ಎಲ್ಲರೂ ಕೂಡ ಭೀತರಾಗಿ ಒಂದು ಅದ್ಭುತವಾದ ವರಾಹ ಸ್ತೋತ್ರವನ್ನು ಮಾಡ್ತಾರೆ. ಇಲ್ಲಿ ಈ ವಿಷ್ಣು ಪುರಾಣದಲ್ಲಿ ಮಾತ್ರವೇ ಕಂಡು ಬರತಕ್ಕಂತಹ ಒಂದು ಅದ್ಭುತವಾದ ವರಾಹ ಸ್ತೋತ್ರ ಇದು. ಏನು ಅಂತಂದರೆ, ಈ ಸ್ತೋತ್ರದಲ್ಲಿ ವರಾಹ ರೂಪಿ ಪರಮಾತ್ಮನನ್ನ ಯಜ್ಞಕ್ಕೆ ಹೋಲಿಸ್ತಾರೆ. ಒಂದು ಯಜ್ಞ ಯಾಗ ಅನ್ನುವಂತಹದ್ದಾಗಬೇಕು ಅಂತಾದರೆ ಅದಕ್ಕೆ ಬೇಕಾದ ಯಾವ ಯಾವ ಸಾಮಗ್ರಿಗಳಿವೆ, ಆ ಎಲ್ಲ ಸಾಮಗ್ರಿಗಳು ಕೂಡ ಪರಮಾತ್ಮನ ದೇಹದಲ್ಲೇ ಇವೆ. ಪರಮಾತ್ಮನೇ ಯಜ್ಞ ರೂಪಿ, ಅದಕ್ಕೆ ಯಜ್ಞವರಾಹ ಅಂತ ಕರೀತಾರೆ. ಯಜ್ಞಕ್ಕೆ ಶ್ರಾದ್ದಕ್ಕೆ ಎರಡಕ್ಕೂ ಕೂಡ ವರಾಹ ರೂಪಿ ಪರಮಾತ್ಮ ಅಭಿಮಾನಿ, ವಿಶೇಷತಃ ಅಭಿಮಾನಿ. ಯಾಕೆ ಅಂತಂದರೆ ಅದನ್ನ ಎಲ್ಲ ಋಷಿಗಳು, ಪರಮಾತ್ಮನ ದೇಹವನ್ನೇ ಆಶ್ರಯಿಸಿಕೊಂಡಿರ್ತಕ್ಕಂತಹ ಋಷಿಗಳು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನಂತ, ಜಯೇಶ್ವರಾಣಾಂ ಪರಮೇಶ ಕೇಶವ ಪ್ರಭೋ ಗದಾ ಶಂಖಧರಾಸಿ ಚಕ್ರಧೃಕ್. ಪರಮಾತ್ಮ ನಿನಗೆ ಜಯವಾಗಲಿ, ಜಯವಾಗಲಿ ಅಂತ ಯಾಕೆ ಹೇಳಬೇಕು? ಪರಮಾತ್ಮನಿಗೆ ಜಯ ಆಗಲಿ, ಜಯ ಆಗದೇ ಇರಲಿ, ಅದು ನಾವು ಹೇಳಿದ್ರೆ ಜಯ ಆಗೋದು ಅಂತ ಇದೆಯಾ? ಪರಮಾತ್ಮ ಯಾವಾಗಲೂ ಜಯವಾಗೇ ಇದ್ದಾನೆ, ಅವನು ಸೋಲೋದು ಅನ್ನೋದಿಲ್ಲವೇ ಇಲ್ಲ. ಆದರೂ ನಾವು ಸ್ತೋತ್ರಗಳಲ್ಲಿ ಪ್ರಾರ್ಥನೆಯಲ್ಲಿ ಪರಮಾತ್ಮನಿಗೆ ಜಯವಾಗಲಿ ಅಂತ ಅನೇಕ ರೀತಿ ಪ್ರಾರ್ಥನೆ ಮಾಡ್ತೇವೆ. ಇಲ್ಲೂ ಕೂಡ ಋಷಿಗಳು ಹೇಳ್ತಾರೆ, ಜಯ ಈಶ್ವರ, ಪರಮಾತ್ಮ ನಿನಗೆ ಜಯವಾಗಲಿ. ಇದೇನು ಪರಮಾತ್ಮನಿಗೆ ಜಯ ಹೇಳೋದು ಅಂದರೆ ಏನು ಅಂತಂದರೆ, ಪರಮಾತ್ಮನಿಗೆ ಜಯ ಹೇಳೋದ್ರಿಂದ ಅವನಿಗೆ ಜಯ ಉಂಟಾಗತ್ತೆ ಅನ್ನೋದಲ್ಲ, ಅವನಿಗೆ ಜಯ ಅಂತ ಹೇಳೋದ್ರಿಂದ ನಮಗೆ ಜಯ ಉಂಟಾಗತ್ತೆ. ಯಾಕೆ ಅಂತಂದರೆ ಪರಮಾತ್ಮ ಅವನು ಜಯರೂಪಿ.
ವಿಜಯದ ರೂಪ ಪರಮಾತ್ಮ, ವಿಜಯದ ಸಂಕೇತ. ಅವನಿಗೆ ಜಯವಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಅದು ನಮಗಾಗತ್ತೆ. ಆದ್ದರಿಂದ ಪರಮಾತ್ಮನಿಗೆ ನಮಸ್ಕಾರ ಮಾಡೋದ್ರಿಂದ ಅವನಿಗೇನಾದ್ರೂ ಉಪಯೋಗ ಇದೆಯಾ? ಇಲ್ಲ. ಅದರಿಂದ ಆಗುವ ಉಪಯೋಗ ಏನಿದ್ರು ನಮಗೆ. ಹಾಗಾಗಿ ಪರಮಾತ್ಮನಿಗೆ ಜಯವಾಗಲಿ ಅಂತ ಇವ್ರು ಹೇಳ್ತಾ ಇರೋದರ ಅರ್ಥ ಏನು ಅಂತಂದ್ರೆ, ಅದರಿಂದ ನಮಗೆ ಜಯವಾಗಲಿ. ಜಯವಾಗೋದು ಅಂದ್ರೆ ಏನು? ಒಳಿತಾಗೋದು. ಸಜ್ಜನರಿಗೆ ಒಳಿತಾಗೋದೇ ಜಯ. ಹಾಗಾಗಿ ನಮ್ಮನ್ನು ರಕ್ಷಣೆ ಮಾಡಪ್ಪ. ನೀನು ಚಕ್ರಶಂಖ ಗದಾ ಪದ್ಮಗಳನ್ನು 4 ಕೈಯಲ್ಲಿ ಧಾರಣೆ ಮಾಡಿದಂತಹವನು. ಅಂದರೆ ಹಿಡಿದದ್ದೆಲ್ಲ ಆಯುಧಗಳು ಅಂತ ಆಯುಧ ಹಿಡಿದಿದ್ದು ಅಂತ ಹೇಳಿ ಎಲ್ಲರನ್ನ ಸಂಹಾರ ಮಾಡಿಕೊಂಡೇನು ನೀನು ಓಡಾಡ್ತಾ ಇಲ್ಲ. ದುಷ್ಟರನ್ನು ಸಂಹಾರ ಮಾಡಲಿಕ್ಕಷ್ಟೇ ಆ ಆಯುಧಗಳು. ಸಜ್ಜನರಿಗೆ ಅದೇ ಆಯುಧಗಳು ರಕ್ಷಣಕ್ಕೆ ಅವಶ್ಯಕವಾಗಿವೆ. ಹಾಗಾಗಿ ಆಯುಧ ಅನ್ನೋದು 2 ರೀತಿಯಾಗಿ ಉಪಯೋಗ ಮಾಡುವನು ನೀನೊಬ್ಬನೇ. ಹಾಗಾಗಿ ಅಂತಹ ನೀನು ನಮ್ಮೆಲ್ಲರಿಗೂ ದಯವಿಟ್ಟು ರಕ್ಷಣೆ ಮಾಡಬೇಕು. ಯಾಕೆ? ನಿನ್ನ ಮಾಹಾತ್ಮ್ಯ ಎಂಥದ್ದು? ನೀನು ಸಾಕ್ಷಾತ್ ಯಜ್ಞಸ್ವರೂಪಿ ಅಂತ ಆ ಎಲ್ಲ ಋಷಿಮುನಿಗಳು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ, ನಿನ್ನ ಪಾದಗಳೇ ವೇದಗಳು. ಅಂದರೆ ಈಗ ನಾವು ಯಜ್ಞವರಾಹ ಅಂತ ವಿಚಾರ ಮಾಡಿದಾಗ, ವರಾಹ ಅನ್ನೋದಕ್ಕೆ ಸಾಮಾನ್ಯವಾಗಿ ನಾವು ಕಲ್ಪನೆ ಮಾಡೋದು ದೇಹ ಮನುಷ್ಯನದ್ದು, ಮುಖ ವರಾಹದ್ದು ಅಂತ ನಾವು ಚಿಂತನೆ ಮಾಡ್ತೇವೆ. ಇಲ್ಲಿ ಹೇಳಿದ ಕ್ರಮದಲ್ಲಿ 4 ಪಾದಗಳು 4 ವೇದಗಳು. ಹಾಗಾಗಿ 4 ಪಾದಗಳಿವೆ ಅಂತಾದರೂ ಚಿಂತನೆ ಮಾಡ್ಬೋದು, ಅಥವಾ ಇರುವ 2 ಪಾದಗಳಲ್ಲೇ 4 ವೇದಗಳು ಆಶ್ರಯ ಪಡ್ಕೊಂಡಿವೆ ಅಂತಾದರೂ ಚಿಂತನೆ ಮಾಡ್ಬೋದು. ಒಟ್ಟಾರೆ ನಿನ್ನ ಪಾದಗಳೇನಿವೆ ಅದು ಸಾಕ್ಷಾತ್ ವೇದದ ಸ್ವರೂಪ. 4 ವೇದವೇ ನಿನ್ನ ಪಾದಗಳು. ಇನ್ನು ನಿನ್ನ ಕೋರೆದಾಡು, 2 ಕೋರೆದಾಡೇನಿದೆ ಅಥವಾ 1 ಕೋರೆದಾಡು, ಕೋರೆದಾಡಿನಿಂದಲೇ ಪರಮಾತ್ಮ ಭೂಮಿಯನ್ನು ಮೇಲೆ ತಂದಿದ್ದು. ಹಾಗಾಗಿ ಭೂಮಿಯನ್ನ ಮೇಲೆ ಉದ್ಧಾರ ಮಾಡಿರತಕ್ಕಂತಹ ನಿನ್ನ ಕೋರೆದಾಡೇನಿದೆ ಅದು ಯೂಪ. ಯೂಪ ಅಂತಂದ್ರೆ ಯಾಗದಲ್ಲಿ ಮುಖ್ಯವಾಗಿ ಬೇಕಾಗಿರತಕ್ಕಂತಹ ಒಂದು ಕಂಬ. ಆ ಯೂಪ ಅಂತಂದ್ರೆ ಅದು ಕಂಬ ಅಂತಾದರೂ ಹೇಳ್ತಾರೆ, ಅಥವಾ 8 ಚೌಕ ಇರ್ತಕ್ಕಂತಹ ಒಂದು ಯಜ್ಞದ ವೇದಿಕೆ ಅಂತಾದರೂ ಹೇಳ್ತಾರೆ. ಹಾಗಾಗಿ ಅಂತಹ ಯಜ್ಞದ ವೇದಿಕೆಯಂತೆ ನಿನ್ನ ಯೂಪ ಅಂದರೆ ಕೋಡು ಅನ್ನುವಂತಹದ್ದಿದೆ. ನಂತರ ನಿನ್ನ ಮುಖ ಅಂತಂದ್ರೆ ಸಂಪೂರ್ಣ ಮುಖಕ್ಕೂ ಮುಖ ಅಂತ ಕರೆಯೋದುಂಟು, ಬಾಯಿಗೂ ಮುಖ ಅಂತ ಕರೆಯೋದುಂಟು. ಹಾಗಾಗಿ ನಿನ್ನ ಬಾಯಿ ಅಥವಾ ಮುಖ ಏನಿದೆ ಅದೇ ಹೋಮಕುಂಡ. ನಿನ್ನ ಹೋಮಕುಂಡದಲ್ಲೇ ಎಲ್ಲರೂ ಕೂಡ ಆಹುತಿಯನ್ನು ಹಾಕಿ ತಮ್ಮ ಯಾಗವನ್ನು ಪೂರ್ಣಗೊಳಿಸ್ತಾರೆ. ಅದರಿಂದ ಅವರು ಸಲ್ಲೋಕಗಳನ್ನು ತಲುಪ್ತಾರೆ. ಹಾಗಾಗಿ ನಿನ್ನ ಮುಖ ಅನ್ನೋದೇನಿದೆ ಅದೇ ಹೋಮಕುಂಡ. ಇನ್ನು ನಾಲಿಗೆ, ನಿನ್ನ ನಾಲಿಗೆ ಏನಿದೆ ಅದೇ ಅಗ್ನಿ. ಒಟ್ಟಾರೆ ನಾವು ಕೊಡುವ ಆಹುತಿಗಳೇನಿವೆ ಇದು ಸಾಕ್ಷಾತ್ ಪರಮಾತ್ಮನ ಮುಖಕ್ಕೆ ಅಂತ ಅರ್ಥ. ಪರಮಾತ್ಮನೇ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಈ ಅನುಸಂಧಾನ ನಮಗೆ ಯಾಗಗಳಲ್ಲಿ ಬೇಕು. ನಾವು ಮಾಡುವ ಯಾವುದೇ ಒಂದು ಯಾಗದಲ್ಲೂ ಕೂಡ ಇಂತಹ ಒಂದು ಅನುಸಂಧಾನ ಬೇಕು. ಏನಂತ? ನಾವು ವೇದ ಮಂತ್ರದಿಂದಲೇ ಆಹುತಿಯನ್ನು ಹಾಕೋದು. ಹಾಗಾಗಿ ಹೇಳುತ್ತಿರುವ ವೇದ ಮಂತ್ರಗಳು ಪರಮಾತ್ಮನ ಪಾದಸ್ವರೂಪವಾದಂತಹದ್ದು. ಅಂತಹ ವೇದ ಮಂತ್ರದಿಂದ ಯೂಪವನ್ನು ರಚನೆ ಮಾಡಿ, ಅಂದರೆ ಅಷ್ಟಾತ್ಮಕವಾದ ಒಂದು ಚೌಕವನ್ನು, ಹೋಮಕುಂಡವನ್ನು ರಚನೆ ಮಾಡಿ, ಅದರಲ್ಲಿ ಆ ಹೋಮಕುಂಡ ಅನ್ನುವಂತಹ ಪರಮಾತ್ಮನ ಯಾವ ದೇಹ ಇದೆ ಅದರಲ್ಲಿ ಅವನ ಬಾಯಿ ಅನ್ನುವಂತಹದ್ದರಲ್ಲಿ ಅವನ ನಾಲಿಗೆ ಯಾವುದು? ಅಗ್ನಿ ಅನ್ನೋದೇ ಆ ನಾಲಿಗೆ. ಆ ನಾಲಿಗೆಯಲ್ಲಿ ನಾವು ಆಹುತಿಯನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಅನುಸಂಧಾನ ಪೂರ್ವಕವಾಗಿ ಮಾಡಿದಂತಹ ಯಾಗ ಅದು ಅತ್ಯಂತ ಸಫಲವಾಗತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹೀಗೆ ಇಲ್ಲಿಗೆ ಮುಗಿಯೋದಿಲ್ಲ. ಇನ್ನು ರೋಮಗಳೇ ದರ್ಭಗಳು. ಪರಮಾತ್ಮನ ಮೈಮೇಲಿರ್ತಕ್ಕಂತಹ ರೋಮಗಳೇನಿವೆ ಆ ರೋಮದ ಆವಳಿ ಅಂದರೆ ರೋಮದ ಸಾಲೇನಿದೆ ಆ ಸಾಲೆ ದರ್ಭೆ. ಈ ದರ್ಭೆ ಅನ್ನುವಂತಹದ್ದು ಹೇಗೆ ಹುಟ್ಟಿತು ಅನ್ನೋ ಕಥೆಯನ್ನು ಹೇಳಬೇಕಾದ್ರೆ ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ಈ ಕಥೆ ಅನ್ನುವಂತಹದ್ದು ಬರುತ್ತೆ. ವರಾಹರೂಪಿ ಪರಮಾತ್ಮನ ರೋಮದ ರಾಶಿಯಿಂದಲೇ ದರ್ಭೆಗಳು ಹುಟ್ಟಿ ಬಂದಿದ್ದು. ಅದಕ್ಕೋಸ್ಕರನೇ ಶ್ರಾದ್ದದಲ್ಲಿ ದರ್ಭೆಯ ಅತ್ಯಂತ ಉಪಯೋಗ ಇರೋದರಿಂದ ಪರಮಾತ್ಮ ಶ್ರಾದ್ದಕ್ಕೆ, ವರಾಹರೂಪಿ ಪರಮಾತ್ಮನೂ ಕೂಡ ಶ್ರಾದ್ದಕ್ಕೆ ವಿಶೇಷ ಅಭಿಮಾನಿ ಅಂತ ಕರೆಸಿಕೊಳ್ತಾನೆ. ಹಾಗಾಗಿ ಪರಮಾತ್ಮನ ಈ ವರಾಹರೂಪಿ ಪರಮಾತ್ಮನ ರೋಮಾವಳಿ ಏನಿದೆ ಈ ರೋಮಾವಳಿ ಅನ್ನುವಂತಹದ್ದು ದರ್ಭೆಗಳು ಅಂತ ಕರೆಸಿಕೊಳ್ತಾವೆ. ಇನ್ನು ಸಮಸ್ತ ಸೂಕ್ತಗಳು, 4 ವೇದಗಳು ಕಾಲು ಅಂತ ಹೇಳಿದ್ರಲ್ಲ, ಆ ವೇದಗಳಲ್ಲಿರ್ತಕ್ಕಂತಹ ಸೂಕ್ತಗಳೇನಿವೆ ಅವು ನಿನ್ನ ಹೆಗಲ ಮೇಲಿರ್ತಕ್ಕಂತಹ ಕೂದಲುಗಳು. ದೇಹದ ಮೇಲೆ ಎಲ್ಲ ಕಡೆಯೂ ಕೂಡ ರೋಮದ ಆವಳಿ ಅನ್ನುವಂತಹದ್ದಿರುತ್ತೆ. ಆ ರೋಮಗಳೇನಿವೆ ಅದರಲ್ಲೂ ಕೂಡ ವಿಶೇಷವಾಗಿ ಹೆಗಲ ಮೇಲಿರ್ತಕ್ಕಂತಹ ರೋಮದ ಸಾಲು ಅದು ಸೂಕ್ತಗಳು. ಇನ್ನು ನಿನ್ನ ಮುಖ ಅಂದರೆ, ಮುಖ ಅಂತಂದ್ರೆ ಯಾವುದು? ಈ ವರಾಹರೂಪಿ ಪರಮಾತ್ಮನ ಉದ್ದ ಮುಖ ಏನಿದೆ ಆ ಉದ್ದ ಮುಖ ಅನ್ನುವಂತಹದ್ದು ಸೃಕ್ಸೃವದಂತೆ. ಆ ಸೃಕ್ಸೃವ ಏನು? ನಾವು ಸೃಕ್ಸೃವದಿಂದಲೇ ಆಹುತಿಯನ್ನು ಹಾಕೋದು.
ಹಾಗಾಗಿ ಯಾಗದಲ್ಲಿ ಹಾಕುವಂತಹ ಯಾವ ಆಹುತಿಗೆ ಬೇಕಾದ ಸೃಕ್ಸೃವ ಇದೆ ಅದು ನಿನ್ನ ಮುಖ. ಹೀಗೆ ಸಂಪೂರ್ಣವಾಗಿ ನಿನ್ನ ಶರೀರ ಏನಿದೆ, ನಿನ್ನ ಆ ಶರೀರವೇ ಯಾಗಸ್ವರೂಪ. ಯಾಗಸ್ವರೂಪವಾದಂತಹ ನಿನ್ನ ಶರೀರ, ಆ ಶರೀರದಲ್ಲಿ ಯಾರು ಯಾಗವನ್ನು ಮಾಡ್ತಾರೆ, ಅಂದರೆ ನಿನಗೆ ಯಾರು ಆಹುತಿಯನ್ನು ಹಾಕ್ತಾರೆ, ಅವರು ನಿಜವಾದ ಯಾಗದ ಫಲವನ್ನು ಪಡೀತಾರೆ. ಆ ಕಾರಣದಿಂದ ಇಂತಹ ಯಾಗಸ್ವರೂಪಿ ನೀನು. ಎಲ್ಲವನ್ನ ಪರಮಾತ್ಮನಲ್ಲಿ ಯಾಗ ಮಾಡಿಯೇ ಸಮರ್ಪಣೆ ಮಾಡಬೇಕು ಅಂತ ಪರಮಾತ್ಮ ಗೀತೆಯಲ್ಲೂ ಕೂಡ ಹೇಳ್ತಾನೆ. ಅಂದರೆ ನಾವು ಮಾಡುವುದೆಲ್ಲವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದರೆ ಅದೊಂದು ಯಾಗ. ಪಂಚಮಹಾಯಜ್ಞಗಳು ಅಂತ ಕೇಳ್ತೇವೆ, ಎಲ್ಲವೂ ಕೂಡ ಯಾಗದಲ್ಲೇ ಸಮರ್ಪಣೆ ಆಗುವುದು. ಹಾಗಾದರೆ ಸಕಲವೂ ಕೂಡ ಯಾಗಾತ್ಮಕ, ಯಾಗಸ್ವರೂಪ. ನಿನ್ನ ಶರೀರ ಯಾಗಸ್ವರೂಪ. ಹಾಗಾಗಿ ಯಜ್ಞಾತ್ಮಕನಾದಂತಹ ನೀನು, ನಾವು ನಿಮ್ಮ ಶರೀರದಲ್ಲಿ ನಾವು ನಿಮ್ಮ ಶರೀರದಲ್ಲಿ ರಕ್ಷಣೆಯನ್ನು ಪಡ್ಕೊಂಡು ವಾಸವನ್ನು ಮಾಡ್ತಾ ಇದ್ದೇವೆ, ನಮ್ಮನ್ನು ನೀನು ದಯವಿಟ್ಟು ರಕ್ಷಣೆ ಮಾಡಬೇಕು, ಕಾಪಾಡಬೇಕು ಅಂತ ಈ ರೀತಿಯಾಗಿ ಆ ಎಲ್ಲ ದೇವತೆಗಳು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಬಹಳವಾಗಿ ಪರಮಾತ್ಮನನ್ನು ವರ್ಣನೆ ಮಾಡ್ತಾರೆ. ಏನು ಅಂತಂದರೆ, ನಿನ್ನ ಆ ಮುಖ ಅನ್ನುವಂತಹದ್ದೇನಿದೆ, ಮುಖ ಅನ್ನುವಂತಹದ್ದು ಒಂದು ಕಮಲದಂತೆ. ಎಂತಹ ಕಮಲದಂತೆ ಅಂದರೆ, ಕಮಲದ ರಾಶಿಯಲ್ಲಿ ಒಂದು ಪ್ರಾಣಿ ಇದ್ದಕ್ಕಿದ್ದಂತೆ ನುಗ್ಗಿದಾಗ ಅದರ ಮೈ ಮೇಲೆಲ್ಲ ಕಮಲಗಳು ತುಂಬಿಕೊಂಡಿರ್ತವೆ. ಅದರಂತೆ ನೀನು ಕೂಡ ನಿನ್ನ ಇಡೀ ಶರೀರವೇ ಕಮಲಾತ್ಮಕವಾದಂತಹದ್ದು, ಅಂದರೆ ಅಷ್ಟು ಸುಂದರವಾದಂತಹದ್ದು, ಕೋಮಲವಾದಂತಹದ್ದು ನಿನ್ನ ಶರೀರ ಇತ್ಯಾದಿಯಾಗಿ ಬಹಳವಾಗಿ ವರ್ಣನೆಯನ್ನು ಮಾಡ್ತಾರೆ. ಹೀಗೆ ವರ್ಣನೆಯನ್ನು ಮಾಡಿದ ಮೇಲೆ ಪರಮಾತ್ಮ ಅವರೆಲ್ಲರಿಗೂ ಕೂಡ ರಕ್ಷಣೆಯನ್ನು ಕೂಡ ಕೊಡ್ತಾನೆ. ಅದರಂತೆ ಆ ಭೂಮಂಡಲವನ್ನು ಪೃಥಿವಿಯ ಮೇಲ್ಭಾಗದಲ್ಲಿ ತಂದು ನಿಲ್ಲಿಸ್ತಾ ಇದ್ದಾನೆ. ನಿಲ್ಲಿಸಿ ಆ ಭೂಮಂಡಲದ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ಆ ಮೈತ್ರೇಯರಿಗೆ ಪರಾಶರರು 4ನೇ ಅಧ್ಯಾಯದಲ್ಲಿ ಆ ಆದಿಸೃಷ್ಟಿಯನ್ನು ಹೊರತುಪಡಿಸಿ ಯಾವ ಅವಾಂತರ ಸೃಷ್ಟಿ ಅಂತ ಕರೆಸಿಕೊಳ್ಳುತ್ತೆ, ಅಂತಹ ಅವಾಂತರ ಸೃಷ್ಟಿಯ ಬಗ್ಗೆ ವರ್ಣನೆಯನ್ನು 4ನೇ ಅಧ್ಯಾಯದಲ್ಲಿ ಮಾಡಿ ಮುಗಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮೈತ್ರೇಯರು ತಮ್ಮ ಮುಂದಿನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಏನು ಅಂತಂದರೆ, ಈಗ ಭೂಮಂಡಲದ ಸೃಷ್ಟಿಯನ್ನೇನೋ ಹೇಳಿದ್ದಾಯಿತು, ಆದಿ ಸೃಷ್ಟಿಯನ್ನು ಹೇಳಿದರು, ಭೂಮಂಡಲದ ಸೃಷ್ಟಿಯನ್ನು ಹೇಳಿದರು. ಆದರೆ ಸೃಷ್ಟಿ ಅಂದರೆ ಇಷ್ಟೇನಾ? ಇದಕ್ಕೂ ಹೊರತಾದ ಇನ್ನೂ ಹೆಚ್ಚಿನ ಸೃಷ್ಟಿ ಅನ್ನುವಂತಹದ್ದಿದೆ. ಯಾವುದದು ಅಂದರೆ, ಭೂಮಿಯಲ್ಲಿ ಜೀವರ ಸೃಷ್ಟಿ. ಜೀವರು ಅಂದರೆ ಯಾರು? ಭೂಮಿಯಲ್ಲಿ ಮಾತ್ರನಾ ಜೀವರು? ಮೇಲಿರೋರೆಲ್ಲರೂ ಜೀವರೇ, ಬ್ರಹ್ಮ ಪರ್ಯಂತ ಎಲ್ಲರೂ ಜೀವರೇ. ಹಾಗಾಗಿ ಭೂಮಿ ಮೇಲಿರೋದಲ್ಲ, ಮೇಲಿನ ಲೋಕದಲ್ಲಿ, ಭೂಮಿಯಲ್ಲಿ, ಇನ್ನೂ ಕೆಳಗಿನ ಲೋಕದಲ್ಲಿ ಒಟ್ಟಾರೆ ಯಾವ ಯಾವ ಜೀವಿಗಳು ಅಂತ ಇದ್ದಾರೆ, ಆ ಜೀವಿಗಳ ಸೃಷ್ಟಿಯ ಪ್ರಕ್ರಿಯೆಯನ್ನು ನೀವು ನನಗೆ ನಿರೂಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮೈತ್ರೇಯರು ಕೇಳ್ತಾ ಇದ್ದಾರೆ. ಏನು ಅಂತಂದರೆ, ಯಥಾ ಸಸರ್ಜ ದೇವೋಸೌ ದೇವರ್ಷಿ ಪಿತೃದಾನವಾನ್ ಮನುಷ್ಯತಿರ್ಯಗ್ವೃಕ್ಷಾದೀನ್ ಭೂಮ್ಯೋಮ ಸಲಿಲೌಕಸಃ. ಏನು ಅಂತಂದರೆ, ಮೊದಲನೇದಾಗಿ ದೇವ ಅಂದರೆ ದೇವತೆಗಳ ಸೃಷ್ಟಿಯನ್ನು ಕೂಡ ಇನ್ನೂ ಸಂಪೂರ್ಣವಾಗಿ ಹೇಳಿಲ್ಲ. ಹಿಂದೆ ಆದಿ ಸೃಷ್ಟಿಯಲ್ಲಿ ಹೇಳಬೇಕಾದ್ರೆ ಹೇಳಿದ್ದೆಷ್ಟು ಅಂತಂದರೆ, ಅದು ಕೇವಲ ತತ್ವಾಭಿಮಾನಿ ದೇವತೆಗಳ ಸೃಷ್ಟಿ ಅಷ್ಟೇ. ತತ್ವಾಭಿಮಾನಿ ದೇವತೆಗಳನ್ನು ಹೊರತುಪಡಿಸಿ ಇನ್ನೂ ದೇವತೆಗಳಿದ್ದಾರೆ. ಆ ದೇವತೆಗಳ ಸೃಷ್ಟಿಯ ಬಗ್ಗೆ ನೀವು ನನಗೆ ಹೇಳಬೇಕು. ಇನ್ನು ಋಷಿಗಳು ಅಂದರೆ ಬ್ರಹ್ಮನ ಮಾನಸ ಪುತ್ರರಾದ ಋಷಿಗಳು ಒಂದಿಷ್ಟು, ಆ ಋಷಿಗಳ ವಂಶದಲ್ಲಿ ಬಂದಂತಹ ಋಷಿಗಳು ಒಂದಿಷ್ಟು. ಇನ್ನು ಪಿತೃಗಣ, ನಾವು ತಿಳಿಯುವಂತೆ ಗತಿಸಿ ಹೋದಂತಹ ನಮ್ಮ ತಂದೆ ತಾತಂದಿರು ಅವರಲ್ಲ ಪಿತೃಗಳು. ಪಿತೃಗಣ ಅಂತಲೇ ಒಂದಿಷ್ಟಿದೆ. 4 ರೀತಿಯಾದಂತಹ ಪಿತೃಗಣ, ಅಗ್ನಿಶ್ವಾತ್ತ ಮೊದಲಾದಂತಹ 4 ಪಿತೃಗಣಗಳಿವೆ. ಆ ಪಿತೃಗಣಗಳು ಕೂಡ ಸಾಕ್ಷಾತ್ ಪರಮಾತ್ಮನಿಂದಲೇ ಸೃಷ್ಟರಾದದ್ದು. ಹಾಗಾಗಿ ಅಂತಹ ಪಿತೃಗಣಗಳೇನಿವೆ, ಆ ಪಿತೃಗಣ ಸೃಷ್ಟಿಯನ್ನು ನೀವು ನನಗೆ ತಿಳಿಸಬೇಕು. ಇನ್ನು ದಾನವಾನ್, ರಾಕ್ಷಸರು ಅನ್ನುವಂಥವರು ಕೂಡ ಬಹಳ ವಿಧವಾಗಿದ್ದಾರೆ. ರಾಕ್ಷಸರು ಅಂದರೆ ಯಾವಾಗಲೂ ದೇವತೆಗಳ ವಿರೋಧಿಯಾದವರು ಅಂತಲೇ ಅರ್ಥ ಅಲ್ಲ. ಒಳ್ಳೆಯ ರಾಕ್ಷಸರು ಅಂತ ಇದ್ದಾರೆ, ದೇವತೆಗಳ ವಿರೋಧಿ ರಾಕ್ಷಸರು ಅಂತ ಇದ್ದಾರೆ, ಇನ್ನು ತಟಸ್ಥ ರಾಕ್ಷಸರು ಅಂತಲೂ ಇದ್ದಾರೆ. ನಾನಾ ರೀತಿಯಾದಂತಹ ರಾಕ್ಷಸರಿದ್ದಾರೆ. ಅವರೆಲ್ಲರ ಸೃಷ್ಟಿಯ ಬಗ್ಗೆ ಹೇಳಬೇಕು. ಇನ್ನು ಮನುಷ್ಯ, ಇಷ್ಟು ಇಲ್ಲಿವರೆಗೂ ಹೇಳಿದ್ದೇನು? ಇವೆಲ್ಲ ಮೇಲಿನ ಲೋಕದಲ್ಲಿ. ಭಾಗವತಾದಿ ಗ್ರಂಥಗಳಲ್ಲಿ ಹೇಳುವಂತೆ ರಾಕ್ಷಸರು ಎಲ್ಲಿ ವಾಸ ಮಾಡ್ತಾರೆ? ರಾಕ್ಷಸರು ಅಂತರಿಕ್ಷದಲ್ಲಿ ವಾಸ ಮಾಡ್ತಾರೆ. ಪರಮಾತ್ಮನ ತಲೆಯಿಂದ ಹುಟ್ಟಿ ಬಂದಂತಹದ್ದು ಅದು ಸ್ವರ್ಗಾದಿ ಲೋಕ, ಅಲ್ಲಿ ದೇವತೆಗಳು ಸೇರಿಕೊಂಡ್ರು. ಇನ್ನು ಪರಮಾತ್ಮನ ಪಾದದಿಂದ ಹುಟ್ಟಿ ಬಂದದ್ದು ಭೂಲೋಕ, ಅಲ್ಲಿ ಮನುಷ್ಯರು ವಾಸ ಮಾಡ್ತಾರೆ. ಈ ಎರಡರ ಮಧ್ಯದ್ದು, ತಲೆ ಪಾದ ಇವೆರಡರ ಮಧ್ಯದ್ದು
ಹೊಕ್ಕಳಿನಿಂದ ಹುಟ್ಟಿ ಬಂದದ್ದೇ ಅಂತರಿಕ್ಷ. ಆ ಅಂತರಿಕ್ಷದಲ್ಲಿ ತಾಮಸರಾದ ರಾಕ್ಷಸರು ವಾಸ ಮಾಡ್ತಾರೆ ಅಂತ ಭಾಗವತ ವರ್ಣನೆ ಮಾಡುತ್ತೆ. ಹಾಗಾಗಿ ರಾಕ್ಷಸರು ವಾಸ ಮಾಡೋದು ಕೂಡ ಅಂತರಿಕ್ಷದಲ್ಲೇ. ಒಟ್ಟಾರೆಯಾಗಿ ಏನಾಯಿತು, ಈ ದೇವರ್ಷಿ ಪಿತೃದಾನವಾನ್ ಅಂತ ಹೇಳುವಂತೆ ಇವರೆಲ್ಲರೂ ಕೂಡ ವಾಸ ಮಾಡೋದು ಮೇಲಿನ ಲೋಕಗಳಲ್ಲಿ. ಹಾಗಾದ್ರೆ ಇನ್ನು ಮುಂದೆ ಅಂದರೆ ಮನುಷ್ಯ ತಿರ್ಯಕ್ ವೃಕ್ಷಾದೀನ್, ಮನುಷ್ಯರು ಅಂತಂದ್ರೆ ಅವರು ಭೂಮಿಯ ಮೇಲೆ ವಾಸ ಮಾಡೋರು, ಮೇಲಿನ ಲೋಕದಲ್ಲಿ ವಾಸ ಮಾಡುವವರ ಬಗ್ಗೆ ನನಗೆ ನೀವು ತಿಳಿಸಬೇಕು. ಇನ್ನು ಮನುಷ್ಯರು ಅಂತಂದ್ರೆ ಭೂಮಂಡಲದಲ್ಲಿ ವಾಸ ಮಾಡತಕ್ಕಂತಹ ಯಾವ ಜೀವಿಗಳು ಇದ್ದಾರೆ ಅವರ ಬಗ್ಗೆ ನೀವು ನನಗೆ ತಿಳಿಸಬೇಕು. ಇನ್ನು ಮನುಷ್ಯ ತಿರ್ಯಕ್ ಅಂದ್ರೆ ತಿರ್ಯಗ್ಯೋನಿಗಳು ಅಂದ್ರೆ ನೀಚ ಜಾತಿಯ ಪ್ರಾಣಿಗಳು ಅಥವಾ ನೀಚ ಜಾತಿಯ ಜೀವಿಗಳು, ಕ್ರಿಮಿಕೀಟಾದಿಗಳು, ಪಶು ಪಕ್ಷಿಗಳು ಇವುಗಳು. ಹಾಗೆ ಸಲಿಲ ಔಕಸಹ, ಇನ್ನು ನೀರು ಮೊದಲಾದ ಬೇರೆ ಬೇರೆ ತತ್ವಗಳ ಸೃಷ್ಟಿ. ಒಟ್ಟಾರೆಯಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ನೀವು ನನಗೆ ಇನ್ನೂ ಹೆಚ್ಚೆಚ್ಚು ವಿಷಯವನ್ನು ತಿಳಿಸಿಕೊಡಬೇಕು. ಇನ್ನು ಇಷ್ಟೇ ಅಲ್ಲ, ಈ ಎಲ್ಲ ವಸ್ತುಗಳನ್ನು ಪರಮಾತ್ಮ ಏನು ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ, ಆ ಸೃಷ್ಟಿ ಮಾಡಿದಂತಹ ಜೀವರ ಸ್ವಭಾವವನ್ನು ಕೂಡ ತಿಳಿಸಬೇಕು. ದೇವತೆಗಳ ಸ್ವಭಾವ ಏನು, ಮನುಷ್ಯರ ಸ್ವಭಾವ, ದೈತ್ಯರ ಸ್ವಭಾವ, ಹೀಗೆ ಯಾರ್ಯಾರ ಸ್ವಭಾವ ಏನೇನು ಅನ್ನುವ ವಿಷಯವನ್ನು ಕೂಡ ತಿಳಿಸಬೇಕು. ಒಟ್ಟಾರೆ ಸೃಷ್ಟಿ ಅಂದರೆ ಏನೇನು ಆ ಸೃಷ್ಟಿಯನ್ನು ಹೆಸರಿನಲ್ಲಿದೆ ಅವೆಲ್ಲವೂ ನನಗೆ ಬೇಕು. ಇದು ಮೈತ್ರೇಯರ ಉದ್ದೇಶ. ಆ ಉದ್ದೇಶಕ್ಕೆ ತಕ್ಕಂತೆ ಮೈತ್ರೇಯ ಕಥಯಾಮ್ಯೇತತ್ ಅನ್ನುವ ಮಾತಿನ ಮೂಲಕ ಪರಾಶರರು ಪ್ರಾರಂಭ ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ಮುಖ್ಯವಾಗಿ ಗಮನಿಸಬೇಕಾದದ್ದು, ಪರಮಾತ್ಮ ಸೃಷ್ಟಿಯನ್ನು ಮಾಡೋದು ಪ್ರತಿಯೊಂದು ಬಾರಿ ಸೃಷ್ಟಿಯನ್ನು ಮಾಡಿದಾಗಲೂ ಅದು ಹೆಚ್ಚಾಗಿ ವ್ಯತ್ಯಾಸವಾಗಿರೋದಿಲ್ಲ. ಹಿಂದೆ ಹೇಗಿತ್ತೋ ಹಾಗೇ ಮುಂದಿನ ಸೃಷ್ಟಿ ಅನ್ನುವಂತಹದ್ದಿರುತ್ತೆ. ಧಾತಾ ಯಥಾ ಪೂರ್ವಂ ಅಕಲ್ಪಯತ್, ಪರಮಾತ್ಮ ಅಥವಾ ಬ್ರಹ್ಮದೇವರು ಇವರು ಯಾರೇ ಸೃಷ್ಟಿ ಮಾಡಿದರೂ ಕೂಡ ಅವರು ಹಿಂದಿನದಕ್ಕಿಂತ ಹೆಚ್ಚು ವಿಭಿನ್ನವಾಗಿ ಸೃಷ್ಟಿ ಮಾಡೋದಿಲ್ಲ. ಜೀವರು ಅವರವರ ಯೋಗ್ಯತೆಗೆ ತಕ್ಕಂತೆ ಬಂದೋ ಮೋಕ್ಷಾದಿಗಳಿಗೆ ಅಥವಾ ತಮಸ್ಸಿಗೆ ಹೋಗಿರ್ತಾರೆ ಅನ್ನೋದು ಬಿಟ್ಟರೆ, ಜೀವರ ವ್ಯತ್ಯಾಸ ಆಗೋದು ಬಿಟ್ಟರೆ ಹೆಚ್ಚಾಗಿ ಯಾವುದೂ ವ್ಯತ್ಯಾಸ ಆಗೋದಿಲ್ಲ. ಉದಾಹರಣೆಗೆ ಇಲ್ಲೇ ಉದಾಹರಣೆಯನ್ನು ಹೇಳ್ತಾರೆ. ಈಗ ಪ್ರತಿ ವರ್ಷಗಳು ಕಳೀತವೆ. ಪ್ರತಿ ವರ್ಷದಲ್ಲಿ ವಸಂತ ಬರುತ್ತೆ. ವಸಂತ ಬಂದಾಗ ಅಂದರೆ ಬೇಸಿಗೆ ಕಾಲ ಬರುತ್ತೆ. ಕಾಲ ಬಂದಾಗ ಸಂವತ್ಸರ, ದಿನಗಳು ಎಲ್ಲವೂ ವ್ಯತ್ಯಾಸವಾಗಿರುತ್ತೆ. ಹಾಗಂತ ವಸಂತದ ಲಕ್ಷಣಗಳು ವ್ಯತ್ಯಾಸವಾಗುತ್ತೆ. ವಸಂತ ಅಂದರೆ ನಮಗೇನು ಲಕ್ಷಣಗಳು ನೆನಪಿಗೆ ಬರುತ್ತೆ ಹಾಗೇ ಇರುತ್ತೆ ವಸಂತ. ಅದು ಎಷ್ಟೇ ದಿನಗಳು ಕಳೆದರೂ ಅದರಂತೆ ಇರುತ್ತೆ. ಮಾವಿನ ಚಿಗುರೊಡಿಯೋದು, ಕೋಗಿಲೆ ಕೂಗುವುದು ಇವೆಲ್ಲವೂ ಕೂಡ ಸಾಮಾನ್ಯ. ಹಾಗೆ ಬರುವ ಎಷ್ಟೇ ವರ್ಷಗಳು ಕಳೆದರೂ ಅದರಲ್ಲಿ ಬರುವ ಋತುಗಳು ಹೇಗೆ ಸಮಾನವಾಗೇ ಇರ್ತಾವೋ ಅದರಂತೆ ಎಷ್ಟೇ ಮನ್ವಂತರಗಳು ಕಳೀಲಿ, ಎಷ್ಟೇ ಸೃಷ್ಟಿ ಪ್ರಳಯಗಳು ನಡೀಲಿ, ಪ್ರತಿ ಸೃಷ್ಟಿಯಲ್ಲೂ ಕೂಡ ಯಾವುದೋ ಒಂದಿಷ್ಟು ವ್ಯತ್ಯಾಸ ಇರುತ್ತೆ. ಹಾಗೆ ಎಲ್ಲವೂ ಸಮಾನವಾಗೇ ಇರುತ್ತೆ ಅಂತಲ್ಲ, ಆದರೆ ಹೆಚ್ಚಾಗಿ ಹಿಂದಿನಂತೆ ಇರುತ್ತೆ. ಹಾಗಾಗಿ ಪರಮಾತ್ಮ ಯಾರ್ಯಾರನ್ನ ಸೃಷ್ಟಿ ಮಾಡಿದ, ಏನೇನು ಸೃಷ್ಟಿ ಮಾಡಿದ ಅಂತ ನೀ ಕೇಳ್ತಾ ಇದೆಯಲ್ಲ, ಹೆಚ್ಚಾಗಿ ಹಿಂದಿನಂತೆ ಸೃಷ್ಟಿ ಮಾಡಿದ. ಏನಿದು ಹಿಂದಿನಂತೆ ಸೃಷ್ಟಿ ಮಾಡೋದು ಅಂದರೆ ಏನು ಅಂತಂದರೆ, ಅದಕ್ಕೆ ಕ್ರಮವಾಗಿ ಯಾವ್ಯಾವುದರ ಸೃಷ್ಟಿ ಯಾವಾಗ ಆಯಿತು ಅನ್ನೋದನ್ನ ಕ್ರಮವಾಗಿ ಪರಾಶರರು ನಿರೂಪಣೆ ಮಾಡ್ತಾ ಬರ್ತಾರೆ. ಮೊದಲನೆಯದ್ದಾಗಿ ಅಜ್ಞಾನದ ಸೃಷ್ಟಿ ಆಯಿತು. ಯಾವಾಗ ಬ್ರಹ್ಮ ಅಥವಾ ಪರಮಾತ್ಮ, ನಾವಿಲ್ಲಿ ಬ್ರಹ್ಮ ಅಂತಂದರೆ ಚತುರ್ಮುಖ ಬ್ರಹ್ಮನಾದರೂ ಇಟ್ಕೊಳ್ಬೋದು, ಪರಮಾತ್ಮನನ್ನಾದರೂ ಇಟ್ಕೊಳ್ಬೋದು. ಯಾವಾಗ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಬೇಕು ಅಂತ ವಿಚಾರ ಮಾಡ್ತಾರೆ, ಅವರ ವಿಚಾರಕ್ಕೆ ಅನುಗುಣವಾಗಿ ಅಜ್ಞಾನ ಅನ್ನುವಂಥದ್ದು ಹುಟ್ಟಿ ಬರ್ತಾ ಇದೆ. ಅಜ್ಞಾನ ಹುಟ್ಟೋದು ಅಂದರೆ ಏನು ಅಂತಂದರೆ, ಅಜ್ಞಾನದ ಕಾರ್ಯವಾದಂತಹ 5 ವಿಧವಾದಂತಹ ನರಕಗಳು, ಪಂಚಮಹಾನರಕಗಳು ಅಂತ ಏನಿವೆ, ಆ ಪಂಚಮಹಾನರಕಗಳು ಮೊದಲನೆಯದ್ದಾಗಿ ಸೃಷ್ಟವಾಗ್ತಾ ಇದೆ. ಈ ಸೃಷ್ಟವಾದ ಮೇಲೆ ಅವಾಗ ಏನೋ ಸೃಷ್ಟಿ ಏನೋ ಆಯಿತು, ಆದರೆ ಈ ಸೃಷ್ಟಿಯಿಂದ ಹೆಚ್ಚಿನ ಉಪಯೋಗ ಅನ್ನುವಂತಹದ್ದಿಲ್ಲ. ಸೃಷ್ಟಿ ಮಾಡಬೇಕು ಅಂದರೆ ಜೀವರ ಸೃಷ್ಟಿ ಆಗಬೇಕು. ಭೂಮಂಡಲದಲ್ಲಿ ನರಕಗಳಿರ್ತಾವ? ಇಲ್ಲ. ಭೂಮಿಯಲ್ಲಿ ವಾಸ ಮಾಡಬೇಕಾದ ಜೀವರು ಸೃಷ್ಟಿ ಆಗಬೇಕಾಗಿದೆ. ಆದ್ದರಿಂದ ಈ ಸೃಷ್ಟಿ ಆದರೆ ಸಾಲೋದಿಲ್ಲ ಅಂತ ವಿಚಾರ ಮಾಡಿ ಮತ್ತೊಮ್ಮೆ ಸೃಷ್ಟಿ ಮಾಡೋಣ ಅಂತ ಬ್ರಹ್ಮದೇವರು ವಿಚಾರ ಮಾಡ್ತಾರೆ. ಆ ರೀತಿ ವಿಚಾರ ಮಾಡಿದಾಗ ತಿರ್ಯಗ್ಗಾಮಿಗಳು ಅಂದರೆ ನೀಚ ಜಾತಿಯ ಪ್ರಾಣಿಗಳ ಸೃಷ್ಟಿ ಅನ್ನುವಂಥದ್ದಾಗತ್ತೆ. ಆಯಿತು, ಇದು ಭೂಮಿಯಲ್ಲಿ ವಾಸ ಮಾಡೋದು. ಭೂಮಿಯಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳ ಸೃಷ್ಟಿ ಏನೋ ಆಯಿತು, ಆದರೆ ಇದು ನೀಚ ಜಾತಿ ಪ್ರಾಣಿ ಅಂದರೆ ಅದು ಯಾವತ್ತೂ ಕೂಡ ಹೆಚ್ಚಾಗಿ ದುಃಖವನ್ನೇ ಪಡತ್ತೆ, ದುಃಖವನ್ನೇ ಕೊಡತ್ತೆ. ಆದ್ದರಿಂದ 2 ಕಾರಣದಿಂದ ಈ ತಿರ್ಯಗ್ಜಾತಿಯ ಪ್ರಾಣಿಗಳ ಸೃಷ್ಟಿ ಅನ್ನುವಂತಹದ್ದು ಬ್ರಹ್ಮದೇವರಿಗೆ ಸಂತೋಷ ಕೊಡಲಿಲ್ಲ. ನಂತರ ಸರಿ ಆಯಿತು, ಇದು ದುಃಖವನ್ನು ಪಡತ್ತೆ, ಜೊತೆಗೆ ಜ್ಞಾನವಿಲ್ಲದ
ದುಃಖ ಪಡದಂಥ, ಜ್ಞಾನವಿರುವಂತಹ ದುಃಖ ಪಡದೇ ಇರುವಂತಹ ಒಂದು ಜೀವಗಳ ಸೃಷ್ಟಿ ಆಗಬೇಕು. ಈ ರೀತಿ ಬ್ರಹ್ಮದೇವರು ವಿಚಾರ ಮಾಡಿದಾಗ ನಂತರ ಹುಟ್ಟಿ ಬಂದಂತಹದ್ದು ಅವರೇ ಸಾತ್ವಿಕರಾದಂತಹ ದೇವತೆಗಳು. ದೇವತೆಗಳ ಸೃಷ್ಟಿ ಇವೆಲ್ಲ ಆದಮೇಲೆ ಆಯಿತು. ಈ ವಿಷ್ಣು ಪುರಾಣದ ನಿರೂಪಣೆಯ ಕ್ರಮದಲ್ಲಿ ಹೇಳಬೇಕು ಅಂತಂದರೆ ನರಕಾದಿಗಳು, ಜೊತೆಗೆ ನರಕ ಅಂದರೆ ಸಂಪೂರ್ಣ ನರಕಗಳಲ್ಲ, 5 ಮಹಾನರಕಗಳು, ಜೊತೆಗೆ ಆ ತಿರ್ಯಗ್ಯೋನಿಯ ಪ್ರಾಣಿಗಳು, ಈ ಪ್ರಾಣಿಗಳ ಸೃಷ್ಟಿ ಆದ ಮೇಲೆ ಬಂದದ್ದೇ ದೇವತೆಗಳು. ದೇವತೆಗಳು ಆಗ ಬ್ರಹ್ಮದೇವರಿಗೆ ತುಂಬ ಸಂತೋಷ ಆಯಿತು. ಯಾಕೆ ಅಂತಂದರೆ ಈಗ ದೇವತೆಗಳಿಗೆ ವಿವೇಕ ಇದೆ, ಜ್ಞಾನ ಇದೆ, ಜೊತೆಗೆ ಅವರು ದುಃಖ ಪಡೋದಿಲ್ಲ, ದುಃಖ ಕೊಡೋದೂ ಇಲ್ಲ, ಸಂತೋಷವನ್ನು ಕೊಡ್ತಾರೆ, ಅವರು ಸಂತೋಷವಾಗಿರ್ತಾರೆ. ಸಂತೋಷ ಆಯಿತು ಬ್ರಹ್ಮದೇವರಿಗೂ ಕೂಡ. ಹೌದು, ಒಂದು ಒಳ್ಳೆಯ ಸೃಷ್ಟಿ ಆಯಿತು. ಒಳ್ಳೆಯ ಸೃಷ್ಟಿ ಏನೋ ಆಯಿತು, ಅವ್ರು ಭೂಮಿ ಮೇಲೆ ಇರ್ತಾರ, ನಾವು ತುಂಬ ಒಳ್ಳೆಯವರು ಅಂತ ಹೇಳಿ ಅವ್ರು ಏನು ಮಾಡಿದ್ರು, ಅಂತರಿಕ್ಷಕ್ಕೆ ಹೋದರು, ಅಲ್ಲಿಂದ ಮೇಲಿನ ಲೋಕಕ್ಕೆ ಹೋಗಿ ಅಲ್ಲೇ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾದರೆ ಭೂಮಿ ಮೇಲೆ ವಾಸ ಮಾಡುವ ಪ್ರಾಣಿಗಳ ಸೃಷ್ಟಿ ಇನ್ನೂ ಕೂಡ ಆಗಲಿಲ್ಲ. ಅಂದರೆ ವಿವೇಕ ಇರಬೇಕು, ತಾವು ಸಂತೋಷವಾಗಿರಬೇಕು, ಭೂಮಿ ಮೇಲೆ ಇರಬೇಕು. ಇಂತಹ ಸೃಷ್ಟಿ ಇನ್ನೂ ಕೂಡ ಆಗಲಿಲ್ಲ. ಅದಕ್ಕೆ ಬ್ರಹ್ಮದೇವರು ಮತ್ತೊಮ್ಮೆ ಸೃಷ್ಟಿ ಮಾಡಿದರು. ಯಾವಾಗ ಮತ್ತೊಮ್ಮೆ ಸೃಷ್ಟಿ ಮಾಡಿದರೋ ಆಗ ಬ್ರಹ್ಮದೇವರ ಸೃಷ್ಟಿಗೆ ಅನುಗುಣವಾಗಿ ಅರ್ವಾಕ್ಸ್ರೋತರು. ಅರ್ವಾಕ್ಸ್ರೋತರು ಅಂತಂದರೆ ಮನುಷ್ಯರು ಅಂತ ಅರ್ಥ. ಇಲ್ಲಿ ಅರ್ವಾಕ್ ಅಂತಂದರೆ ಕೆಳಗೆ, ಸ್ರೋತ ಅಂದರೆ ಸಂಚಾರ ಮಾಡುವವರು. ಹಾಗಾಗಿ ಅರ್ವಾಕ್ಸ್ರೋತ ಅಂತಂದರೆ ಮೇಲಿನ ಲೋಕಕ್ಕೆ ಅನುಗುಣವಾಗಿ ಕೆಳಗಿನ ಲೋಕ. ಅಂದಾಗ ಬ್ರಹ್ಮದೇವರು ಈ ಮನುಷ್ಯರ ಸೃಷ್ಟಿಯನ್ನು ಮಾಡಿದರು. ಇಷ್ಟೆಲ್ಲ ಸೃಷ್ಟಿಯಾದ ಮೇಲೆ ಒಟ್ಟಾರೆ 8-9 ರೀತಿಯಾಗಿ ಸೃಷ್ಟಿಯ ವಿಭಾಗವನ್ನು ಮಾಡ್ತಾರೆ. ಪರಮಾತ್ಮ ಮಾಡಿದ ಸೃಷ್ಟಿ ಏನಿದೆ, ಈ ಸೃಷ್ಟಿಯ ವಿಭಾಗ 8-9 ಆಗಿ ವಿಭಾಗ ಮಾಡ್ತಾರೆ. ಅಂದರೆ ಯಾವ ರೀತಿ ಅಂದರೆ, ಮೊದಲನೆಯ ಸೃಷ್ಟಿ ಮಹತ್ತತ್ವ ಸೃಷ್ಟಿ ಅಂತ ಕರೆಸಿಕೊಳ್ಳುತ್ತೆ. ಈ ಮಹತ್ತಿನ ಸೃಷ್ಟಿ ಅಂತಂದರೆ ಆ ಪರಮಾತ್ಮ ಪ್ರಕೃತಿಯ ಗುಣವಾದ ಸತ್ವ ರಜಸ್ಸು ತಮಸ್ಸು ಇವುಗಳಿಂದ ಮಾಡಿದ ಮಹತ್ತತ್ವದ ಸೃಷ್ಟಿ ಅಥವಾ ಮಹತ್ತತ್ವಾಭಿಮಾನಿಯಾದ ಬ್ರಹ್ಮನ ಸೃಷ್ಟಿ ಏನಿದೆ, ಇದು ಮಹತ್ ಸೃಷ್ಟಿ ಅಂತ ಕರೆಸಿಕೊಳ್ಳುತ್ತೆ, ಅಥವಾ ಮಹತ್ ಸರ್ಗ. ಇದು ಮೊದಲನೆಯ ಸೃಷ್ಟಿ. ಎರಡನೆಯದ್ದು ಅಹಂಕಾರದ ಸೃಷ್ಟಿ. ಅಹಂಕಾರದ ಸೃಷ್ಟಿ ಅಂದರೆ ಅಹಂಕಾರ ತತ್ವ, ಅಹಂಕಾರ ತತ್ವಾಭಿಮಾನಿ ದೇವತೆಗಳು, ಅವುಗಳ ಸೃಷ್ಟಿ. ನಂತರ 3, 4, 5 ಇವೆಲ್ಲ ಏನಿವೆ ಆ ಅಹಂಕಾರ ತತ್ವದ ವಿಭಾಗಗಳು, ವೈಕಾರಿಕ, ತೈಜಸ, ತಾಮಸ, ಅಂದರೆ ಮನಸ್ಸು ಮತ್ತು ತತ್ವಾಭಿಮಾನಿ ದೇವತೆಗಳು, ಇದು 3ನೆಯ ಸೃಷ್ಟಿ. 4ನೇ ಸೃಷ್ಟಿ ಅಂದರೆ ತೈಜಸ. ತೈಜಸ ಸೃಷ್ಟಿ ಅಂತಂದರೆ ಯಾವುದು, ಈ ದಶ ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಅನ್ನುವಂತಹ ಸೃಷ್ಟಿ. 5ನೇಯದ್ದು ಯಾವುದು ಅಂತಂದರೆ ಅದೇ ತಾಮಸ ಸೃಷ್ಟಿ. ತಾಮಸ ಸೃಷ್ಟಿ ಅಂತಂದರೆ ಈ ಪಂಚಭೂತಗಳ ಗುಣಗಳು, ಅಂದರೆ ತನ್ಮಾತ್ರಗಳು ಅಂತ ಕರೆಸಿಕೊಳ್ತಕ್ಕಂತಹ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಅನ್ನುವಂತಹ 5 ಗುಣಗಳೇನಿವೆ ಆ ಗುಣಗಳ ಸೃಷ್ಟಿ. ಇದಾದ ಮೇಲೆ 6ನೇಯದ್ದು ಯಾವುದಿದೆ ಅದು ಊರ್ಧ್ವಸ್ರೋತರ ಸೃಷ್ಟಿ. ಊರ್ಧ್ವಸ್ರೋತರು ಅಂದರೆ ದೇವತೆಗಳು. ದೇವತೆಗಳ ಸೃಷ್ಟಿ ಅನ್ನುವಂತಹದ್ದು ಯಾರು, ಈ ತತ್ವಾಭಿಮಾನಿ ದೇವತೆಗಳನ್ನು ಹೊರತುಪಡಿಸಿದ ದೇವತೆಗಳು ಯಾರಿದ್ದಾರೆ ಅವರ ಸೃಷ್ಟಿ 6ನೇಯ ಸೃಷ್ಟಿ. 7ನೇ ಸೃಷ್ಟಿ ಅಂದರೆ ಯಾವುದು, ಅದು ಮನುಷ್ಯರ ಸೃಷ್ಟಿ. 8ನೇಯದ್ದು ಅಂತಂದರೆ ಅನುಗ್ರಹ ಸೃಷ್ಟಿ. ಅನುಗ್ರಹ ಸೃಷ್ಟಿ ಅಂತಂದರೆ ಸಾತ್ವಿಕರು ತಾಮಸರು ಎರಡೂ ಕೂಡ ಆಗಿರ್ತಕ್ಕಂತಹದ್ದು ಅದು ಅನುಗ್ರಹ ಸೃಷ್ಟಿ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ಒಟ್ಟಾರೆ 8 ರೀತಿಯಾದಂತಹ ಸೃಷ್ಟಿ ಅನ್ನುವಂತಹದ್ದು ನಿರೂಪಣೆ ಮಾಡಿರ್ತಕ್ಕಂತಹದ್ದು. ಕೆಲವೊಂದು ಕಡೆ ಕೌಮಾರ ಸೃಷ್ಟಿ ಅನ್ನುವಂತಹ 9ನೆಯ ಸೃಷ್ಟಿಯ ಬಗ್ಗೆಯೂ ಕೂಡ ನಿರೂಪಣೆ ಮಾಡ್ತಾರೆ. ಹೀಗೆ ಆ ಬ್ರಹ್ಮದೇವರು ಈ ರೀತಿ 9 ಸೃಷ್ಟಿಗಳ ಕ್ರಮವನ್ನು ಈ ರೀತಿಯಾಗಿ ಮಾಡಿದ್ದಾರೆ. ಕ್ರಮವಾಗಿ ಇಂತಹ 9 ಸೃಷ್ಟಿಯನ್ನು ಮಾಡಿದ್ದಾರೆ ಅಂತ ಇಷ್ಟು ಪರಾಶರರು ಹೇಳಿ ತಮ್ಮ ಮಾತನ್ನು ನಿಲ್ಲಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಆಗ ಮೈತ್ರೇಯರು ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಏನು ಅಂತಂದರೆ, ಆಯಿತು, ನೀವು ಇಲ್ಲಿವರೆಗೂ ದೇವತೆಗಳ ಮನುಷ್ಯರ ಸೃಷ್ಟಿಯ ಬಗ್ಗೆ ನನಗೆ ಹೇಳಿದ್ರಿ, ಸಂತೋಷ, ಆದರೆ ನನಗೆ ಇಷ್ಟೇ ಸಾಲಿಲ್ಲ, ನನಗೆ ಇನ್ನೂ ಹೆಚ್ಚು ತಿಳಿಬೇಕಾಗಿದೆ. ನಾನು ಇದೇ ದೇವತೆಗಳ, ಮನುಷ್ಯರ, ದೈತ್ಯರ, ಪಿತೃಗಳ ಸೃಷ್ಟಿ ಏನಿದೆ ಇವುಗಳ ಬಗ್ಗೆ ಇನ್ನೂ ವಿಸ್ತಾರವಾಗಿ ಕೇಳಬೇಕು. ವಿಸ್ತಾರವಾಗಿ ಕೇಳಬೇಕು ಅಂತ ಮೈತ್ರೇಯರು ಅಪೇಕ್ಷಿಸಿದಾಗ ಅದಕ್ಕೆ ತಕ್ಕಂತೆ ಮತ್ತೆ ಪರಾಶರರು ತಮ್ಮ ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ. ಯಾವಾಗ ಬ್ರಹ್ಮದೇವರು ತಮ್ಮ ದೇಹದಿಂದಲೇ ಈ ರೀತಿ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆಪಟ್ಟರು, ಅಂದರೆ ದೇವಾನುದೇವತೆಗಳ ಸೃಷ್ಟಿ ಒಂದು ರೀತಿಯಾಗಿ ಇದಾಯಿತು, ಇನ್ನೊಂದು ರೀತಿಯಾದಂತಹ ಸೃಷ್ಟಿ ಇದೆ. ದೇವತೆಗಳು ಪ್ರತಿಯೊಬ್ಬರೂ ಕೂಡ ಸಾಂಶರಾಗಿರೋದ್ರಿಂದ ಅವರ ಸೃಷ್ಟಿ ಮತ್ತೊಮ್ಮೆ ನಡೀತಾನೆ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಸಮುದ್ರ ಮಥನ ಆಯಿತು, ಸಮುದ್ರ ಮಥನ ಆದಾಗ ಸಮುದ್ರದಿಂದ ಚಂದ್ರ ಬಂದ, ಲಕ್ಷ್ಮಿ ಬಂದಳು, ಐರಾವತಾದಿ ದಿಗ್ಗಜಗಳು ಬಂದವು ಅಂತೆಲ್ಲ ಕೇಳ್ತೇವೆ. ಹಾಗಾದರೆ ಅವರು ಅಲ್ಲಿವರೆಗೂ ಇರಲಿಲ್ವಾ?
ಸಮುದ್ರ ಮಥನ ಮಾಡಬೇಕಾದ್ರೆ ಚಂದ್ರ ಅನ್ನೋ ಒಬ್ಬ ದೇವತೆ ಇರಲಿಲ್ವಾ, ಲಕ್ಷ್ಮೀ ದೇವಿ ಇರಲಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಅಲ್ಲಿ ಉತ್ತರವನ್ನು ಕೊಡೋದೇನು ಅಂತಂದರೆ, ದೇವತೆಗಳು ಸಾಂಶರು, ಒಂದಂಶದಿಂದ ಇಲ್ಲಿದ್ದಾರೆ, ಒಂದಂಶದಿಂದ ಅಲ್ಲಿ ಪ್ರಾದುರ್ಭೂತರಾಗಿ ಬಂದರು, ಇಷ್ಟೇ. ಹಾಗಾದರೆ ಎಲ್ಲ ಕಡೆಯೂ ಕೂಡ ದೇವತೆಗಳಲ್ಲಿ ಸಾಂಶತ್ವ ಅನ್ನೋ ಒಂದು ಅಂಶ ಇರೋದರಿಂದ ಅವರು ಪದೇ ಪದೇ ಸೃಷ್ಟರಾಗಿ ಬರ್ತಾ ಇರ್ತಾರೆ. ಹಾಗಾಗಿ ಹಿಂದೆ ಇಲ್ಲಿವರೆಗೂ ಕೂಡ ಒಂದು ರೀತಿಯಾಗಿ ನಿರೂಪಣೆಯನ್ನು ಮಾಡಿದ್ದಾಯಿತು. ಈಗ ಮತ್ತೊಂದು ರೀತಿಯಾಗಿ ದೇವತೆಗಳ ಸೃಷ್ಟಿಯನ್ನು ಮಾಡಬೇಕು ಅಂತ ಏನು ಮಾಡ್ತಾ ಇದ್ದಾರೆ, ಪರಮ ಬ್ರಹ್ಮದೇವರು ತಮ್ಮ ದೇಹದಿಂದಲೇ ದೇವತೆಗಳ ಸೃಷ್ಟಿಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾ ಇದ್ದಾರೆ. ಮೊದಲನೆಯದಾಗಿ ಬ್ರಹ್ಮದೇವರು ಧ್ಯಾನಕ್ಕೆ ಕೂಡ್ತಾರೆ. ಧ್ಯಾನಕ್ಕೆ ಕೂತಾಗ ಅವರ ಸೊಂಟದ ಭಾಗದಿಂದ ಅಸುರರ ಉತ್ಪತ್ತಿ ಅನ್ನುವಂತಹದ್ದಾಗ್ತಾ ಇದೆ. ಪರಮಾತ್ಮನ ನಾಭಿಯಿಂದ ಹುಟ್ಟಿದ ಅಂತರಿಕ್ಷದಲ್ಲಿ ಅಸುರರು ವಾಸ ಮಾಡ್ತಾರೆ. ಬ್ರಹ್ಮದೇವರ ಸೊಂಟದಿಂದ ಅಂದರೆ ಅದೇ ನಾಭಿಯ ಭಾಗದಿಂದಲೇ ಆ ಅಸುರರ ಉತ್ಪತ್ತಿ ಅನ್ನುವಂಥದ್ದಾಗ್ತಾ ಇದೆ. ಇಲ್ಲಿ ಸಾಮ್ಯ ಇದೆ. ಪರಮಾತ್ಮನಿಂದ ಹುಟ್ಟಿ ಬಂದ ಅಂತರಿಕ್ಷದಲ್ಲಿ ಅವರ ವಾಸ, ಬ್ರಹ್ಮದೇವರ ನಾಭಿಯಿಂದ ಹುಟ್ಟಿದ್ದು ಆ ಅಸುರರು. ಹಾಗಾಗಿ ಅಂತಹ ಸಮಾನತೆ ಉಳ್ಳಂತಹ ಅಸುರರು ಬ್ರಹ್ಮದೇವರ ಆ ನಾಭಿಯ ಭಾಗದಿಂದ ಹುಟ್ಟುತ್ತಾ ಇದ್ದಾರೆ. ಇದು ತಮೋಮಯವಾದಂತಹದ್ದು. ಅದಕ್ಕೆ ಬ್ರಹ್ಮದೇವರು ವಿಚಾರ ಮಾಡಿದ್ರು, ಬೇಡ, ಈ ಶರೀರ ಬೇಡ, ಅಸುರರಿಗೆ ಉತ್ಪತ್ತಿ ಕೊಟ್ಟಂತಹ ಈ ಶರೀರ ಬೇಡ ಅಂತ ವಿಚಾರ ಮಾಡಿದರು. ಅದಕ್ಕೆ ಏನು ಮಾಡಿದ್ರು, ಮತ್ತೊಂದು ಶರೀರವನ್ನು ಧಾರಣೆ ಮಾಡಿದರು ಬ್ರಹ್ಮದೇವರು. ಯಾವಾಗ ಬ್ರಹ್ಮದೇವರು ಮತ್ತೊಂದು ಶರೀರ ಧಾರಣೆ ಮಾಡಿದರೋ ಆಗ ಆ ಶರೀರದ ಮುಖದಿಂದ ಸಾತ್ವಿಕರಾದಂತಹ ದೇವತೆಗಳ ಉತ್ಪತ್ತಿ ಅನ್ನುವಂಥದ್ದಾಗ್ತಾ ಇದೆ. ಈಗ ಪರಮಾತ್ಮನ ನಾನಾ ಅಂಗಾಂಗಗಳಿಂದ ನಾನಾ ದೇವತೆಗಳ ಸೃಷ್ಟಿ ಅನ್ನುವಂಥದ್ದಾಗ್ತಾ ಇದೆ. ಅಂದರೆ ಕಣ್ಣಿನಿಂದ ಸೂರ್ಯಾದಿ ದೇವತೆಗಳ ಸೃಷ್ಟಿ ಅಂತ ಪುರುಷ ಸೂಕ್ತಾದಿಗಳಲ್ಲಿ ಹೇಳುವಂತೆ ದೇವತೆಗಳ ಸೃಷ್ಟಿ ನಾನಾ ಅಂಗಾಂಗಗಳಿಂದ ಆಗಿದ್ದಿದೆ, ಬ್ರಹ್ಮದೇವರ ಇಚ್ಛೆಯಿಂದ ಆಗಿದ್ದಿದೆ, ಬ್ರಹ್ಮದೇವರ ಮುಖದಿಂದ ಕೂಡ ಆಗ್ತಾ ಇದೆ. ಒಟ್ಟಾರೆ ನಾನಾ ರೀತಿಯಾಗಿ ದೇವತೆಗಳ ಸೃಷ್ಟಿ ಅನ್ನುವಂಥದ್ದು ಕಾಣುತ್ತೆ. ಅದಕ್ಕೆ ತಕ್ಕಂತೆ ಬ್ರಹ್ಮದೇವರು ಯಾವಾಗ ಮತ್ತೊಂದು ಶರೀರವನ್ನು ಧಾರಣೆ ಮಾಡಿದ್ರು ಅದರಿಂದ ಸಾತ್ವಿಕ ಪ್ರಧಾನರಾದ ದೇವತೆಗಳ ಸೃಷ್ಟಿ ಅನ್ನುವಂಥದ್ದಾಗ್ತಾ ಇದೆ. ಇದಾದ ಮೇಲೆ ಬ್ರಹ್ಮದೇವರು ಏನು ಮಾಡಿದ್ರು, ಆ ಶರೀರವನ್ನು ಮತ್ತೆ ಬಿಟ್ಟು, ಯಾಕೆ ಮನುಷ್ಯರ ಸೃಷ್ಟಿ ಇನ್ನೂ ಕೂಡ ಆಗಲಿಲ್ಲ. ಹಿಂದೆ ಯಾವಾಗ ತಮೋಗುಣದ ದೇಹವನ್ನು ತ್ಯಾಗ ಮಾಡಿದರೋ ಆ ದೇಹವನ್ನು ತ್ಯಾಗ ಮಾಡಿದ ಮೇಲೆ ಆ ದೇಹದಿಂದ ರಾತ್ರಿ ಅನ್ನೋದು ಹುಟ್ಟುತ್ತಾ ಇದೆ. ಹಗಲು ರಾತ್ರಿ ಅಂತ ನಾವೇನು ಕರೀತೇವೆ, ಆ ಹಗಲು ರಾತ್ರಿಗಳು ಕೂಡ ಬ್ರಹ್ಮನಿಂದಲೇ ಹುಟ್ಟಿ ಬಂದದ್ದು. ಹಾಗಾಗಿ ಆ ಬ್ರಹ್ಮದೇವರ ತಮೋಮಯವಾದಂತಹ ಯಾವ ಶರೀರ ಇದೆ, ಬಿಟ್ಟಂತಹ ಶರೀರ, ಆ ಶರೀರದಿಂದ ಹುಟ್ಟಿ ಬಂದಂತಹದ್ದೇ ರಾತ್ರಿ. ಇನ್ನು ಆ ದೇವತೆಗಳಿಗೆ ಜನನ ಕೊಟ್ಟಂತಹ ಯಾವ ಶರೀರ ಇತ್ತು, ಸಾತ್ವಿಕ ಶರೀರ, ಆ ಶರೀರವನ್ನು ಬಿಟ್ಟ ಮೇಲೆ ಅದರಿಂದ ಹುಟ್ಟಿ ಬಂದದ್ದು ಹಗಲು. ಇಷ್ಟಾದ ಮೇಲೆ ಬ್ರಹ್ಮದೇವರು ಮತ್ತೊಂದು ಶರೀರ ಧಾರಣೆ ಮಾಡಿದರು. ಅದರಿಂದ ಏನಾಯಿತು, ಮನುಷ್ಯರ ಸೃಷ್ಟಿ ಅನ್ನುವಂತಹದ್ದಾಗ್ತಾ ಇದೆ. ಮನುಷ್ಯರ ಸೃಷ್ಟಿಯನ್ನು ಯಾವಾಗ ಮಾಡಿದರೂ ಇದಾದ ಮೇಲೆ ಆ ಶರೀರವನ್ನು ಕೂಡ ಬ್ರಹ್ಮದೇವರು ತ್ಯಾಗ ಮಾಡ್ತಾ ಇದ್ದಾರೆ. ಮನುಷ್ಯರ ಸೃಷ್ಟಿಯನ್ನು ಮಾಡಿ ಆ ಶರೀರವನ್ನು ತ್ಯಾಗ ಮಾಡಿದಾಗ ಏನಾಯಿತು, ಆ ಶರೀರದಿಂದ ಮನುಷ್ಯರ ಸೃಷ್ಟಿ ಆಯಿತು. ಬ್ರಹ್ಮದೇವರು ಇದ್ದಾಗ ಆ ಶರೀರವನ್ನು ಬಿಟ್ಟ ಮೇಲೆ ಅದರಿಂದ ಉಷಕ್ಕಾಲದ ಸೃಷ್ಟಿ ಆಗ್ತಾ ಇದೆ. ಕಾಲಗಳು ಒಟ್ಟು 4 ಇವೆ. ಯಾವುದು? ಒಂದು ಉಷಕ್ಕಾಲ ಅಂದರೆ ಸೂರ್ಯೋದಯಕ್ಕಿಂತ ಹಿಂದಿನ ಸ್ವಲ್ಪ ಹಿಂದಿನ ಕಾಲ, ಇನ್ನೊಂದು ಬೆಳಗಿನ ಕಾಲ, ಮತ್ತೊಂದು ಸಾಯಂಕಾಲ, ಮತ್ತೆ ರಾತ್ರಿ ಕಾಲ. ಹಾಗಾದರೆ ಇಲ್ಲಿ ಉಷಕ್ಕಾಲದ, ಬೆಳಗಿನ ಕಾಲದ, ರಾತ್ರಿಯ ಕಾಲದ ಸೃಷ್ಟಿ ಹೇಳಿದ್ದಾಯಿತು. ಹಾಗಾದರೆ ಸಾಯಂಕಾಲದ ಸೃಷ್ಟಿ ಯಾವುದರಿಂದ ಆಯಿತು ಅಂತಂದರೆ, ಈ ಮನುಷ್ಯರ ಸೃಷ್ಟಿಯನ್ನು ಮಾಡಿದ ಮೇಲೆ ಬ್ರಹ್ಮದೇವರು ಮತ್ತೆ ಆ ಶರೀರ ತ್ಯಾಗ ಮಾಡಿದರು. ಯಾಕೆಂದರೆ ಇನ್ನು ಪಿತೃಗಳ ಸೃಷ್ಟಿ ಆಗಲಿಲ್ಲ. ಆ ಪಿತೃಗಳ ಸೃಷ್ಟಿಯ ಉದ್ದೇಶದಿಂದ ಮತ್ತೊಂದು ಶರೀರವನ್ನು ಧಾರಣೆ ಮಾಡಿದಾಗ ಅದರಿಂದ ಪಿತೃಗಳ ಉತ್ಪತ್ತಿ ಆಯಿತು. ಆ ಶರೀರವನ್ನು ಕೂಡ ತ್ಯಾಗ ಮಾಡಿದ ಮೇಲೆ ಅದರಿಂದ ಸಾಯಂಕಾಲದ ಸೃಷ್ಟಿ ಅನ್ನುವಂಥದ್ದಾಗ್ತಾ ಇದೆ. ಹೀಗೆ ಬ್ರಹ್ಮದೇವರು 4 ಶರೀರಗಳಿಂದ ಪ್ರತ್ಯೇಕವಾಗಿ ದೇವತೆಗಳ, ಅಸುರರ, ಮನುಷ್ಯರ, ಪಿತೃಗಳ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ದಿನದಲ್ಲಿ ಕಂಡು ಬರ್ತಕ್ಕಂತಹ 4 ಹೊತ್ತಿನ ಸೃಷ್ಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಆ ಎಲ್ಲ ಬ್ರಹ್ಮದೇವರು ಇಷ್ಟೆಲ್ಲ ಶರೀರಗಳನ್ನು ಧಾರಣೆ ಮಾಡಿ ದೇವತೆಗಳು ಇತ್ಯಾದಿಗಳ ಸೃಷ್ಟಿಯನ್ನೇನೋ ಮಾಡಿದರು. ಆದರೆ ದೇವತೆಗಳನ್ನು ಮೇಲಿನ ಲೋಕಕ್ಕೆ ಕಳಿಸಿದರು, ಪಿತೃಗಳು ಕೂಡ ಮೇಲೆ, ಅಂತರಿಕ್ಷದಲ್ಲಿ ಅಸುರರು, ಭೂಮಿಯಲ್ಲಿ ಮನುಷ್ಯರು ಉಳ್ಕೊಂಡ್ರು. ಆ ಮನುಷ್ಯರ ಜೀವನ ಹೇಗೆ? ಮನುಷ್ಯರಿಗೆ ಹಗಲು ರಾತ್ರಿಗಳ ಸೃಷ್ಟಿ ಏನೋ ಆಯಿತು, ಆಹಾರ, ಜೀವನಕ್ಕೆ ಬೇಕಾದ ವಸ್ತುಗಳು, ಇವುಗಳ ಸೃಷ್ಟಿ ಇನ್ನೂ ಆಗಲಿಲ್ಲ. ಅದಕ್ಕೋಸ್ಕರ ಆ 4ನೇ ಶರೀರವನ್ನು ಬಿಟ್ಟು ತಮ್ಮ ಮೂಲ ರೂಪಕ್ಕೆ ಬಂದ ಮೇಲೆ ಕ್ರಮವಾಗಿ ಒಂದೊಂದೇ ವಿಷಯಗಳ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಕಾಮಕ್ರೋಧಾದಿಗಳು, ನಾವು ಜೀವನ ಮಾಡಲಿಕ್ಕೆ ಹೊರಗಿನ ವಸ್ತುಗಳ ಅಪೇಕ್ಷೆ ಹೇಗೆ ಬೇಕು ಅದರಂತೆ ಒಳಗೆ ಇರುವ ಕಾಮಕ್ರೋಧಾದಿಗಳು ಕೂಡ ಅಷ್ಟೇ ಕಾರಣ. ಯಾವ ಕಾಮಕ್ರೋಧಾದಿಗಳು ನಮ್ಗೆ ಹೊರಟೋಗುತ್ತೆ, ಮುಂದೆ ನಾವು ಜೀವನವನ್ನೇ ಮಾಡಲ್ಲ.
ಸಾಕು ಜೀವನ ಅಂತ ಅನಿಸ್ಬಿಡುತ್ತೆ. ಕಾಮಕ್ರೋಧಾದಿಗಳಿದ್ದಷ್ಟು ದಿವಸವೇ ವ್ಯಕ್ತಿ ಜೀವಂತವಾಗಿರ್ತಾನೆ. ಅವನು ಜೀವನವನ್ನು ಮಾಡೋದೇ ಅವುಗಳ ಆಧಾರದಲ್ಲಿ. ಹಾಗಾಗಿ ಅವನ ಜೀವನಕ್ಕೆ ಬೇಕಾದಂತಹ ಕಾಮಕ್ರೋಧಾದಿಗಳ ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ಕಾಮಕ್ರೋಧಾದಿಗಳ ಸೃಷ್ಟಿ ಆಯಿತು, ನಂತರ ಇನ್ನೂ ಕೆಟ್ಟ ಪ್ರಾಣಿಗಳು, ವಿಷಜಂತುಗಳ ಸೃಷ್ಟಿ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇನ್ನು ಬ್ರಹ್ಮದೇವರು ಇಷ್ಟೇ ಅಲ್ಲದೆ ಗಿಡಮೂಲಿಕೆಗಳ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಗಿಡಮೂಲಿಕೆಗಳು, ನಾನಾ ರೀತಿಯಾದಂತಹ ಆಹಾರಗಳು, ಒಟ್ಟಾರೆ ಮನುಷ್ಯ ಜೀವನ ಮಾಡಲಿಕ್ಕೆ ಅಂತ ಆಂತರಿಕವಾಗಿ ಏನೇನು ಬೇಕು, ಬಾಹ್ಯವಾಗಿ ಏನೇನು ಬೇಕು, ಇವೆಲ್ಲವುಗಳ ಸೃಷ್ಟಿಯನ್ನು ಬ್ರಹ್ಮದೇವರು ಕ್ರಮವಾಗಿ ಮಾಡ್ತಾ ಇದ್ದಾರೆ. ಹೀಗೆ ಇವೆಲ್ಲವುಗಳ ಸೃಷ್ಟಿಯನ್ನು ಮಾಡಿದ ಮೇಲೆ ಇಲ್ಲಿಗೆ ಇನ್ನೂ ಮುಗಿಲಿಲ್ಲ. ಸೃಷ್ಟಿ ಇಷ್ಟಕ್ಕೆ ಆಗಲಿಲ್ಲ. ಯಾಕೆಂದರೆ ಮೇಲಿನ ಲೋಕದಲ್ಲಿ ಉಳಿದವರು ದೇವತೆಗಳು, ಪಿತೃಗಳು ಅಷ್ಟೇ ಅಲ್ಲ. ನಾವು ಕೇಳುವಂತೆ ಮೇಲಿನ ಲೋಕದಲ್ಲಿ ಗಂಧರ್ವರು, ಕಿಂಪುರುಷರು, ಕಿನ್ನರರು, ಯಕ್ಷರು ಇವರೆಲ್ಲ ಇದ್ದಾರೆ. ಇವರ ಸೃಷ್ಟಿ ಯಾವಾಗ ಅಂದರೆ ಇವೆಲ್ಲವುಗಳ ಭೂಲೋಕದಲ್ಲಿ ಮನುಷ್ಯರ ಸೃಷ್ಟಿಯನ್ನು ಮಾಡಿ ಅವರ ಜೀವನಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟ ಮೇಲೆ ಬ್ರಹ್ಮದೇವರು ಬೇರೆ ಎಲ್ಲ ಮೇಲಿನ ಲೋಕದಲ್ಲಿ ವಾಸ ಮಾಡತಕ್ಕಂತಹ ಬೇರೆ ಬೇರೆ ಜನರ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಯಕ್ಷರು, ರಾಕ್ಷಸರು ಇತ್ಯಾದಿಗಳಲ್ಲಿ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಕ್ಷ ರಾಕ್ಷಸರ ಸೃಷ್ಟಿಯನ್ನು ಮಾಡಬೇಕಾದ್ರೆ ಬ್ರಹ್ಮದೇವರು ಕ್ರೋಧದಿಂದ ಸೃಷ್ಟಿ ಮಾಡಿದರು. ಕ್ರೋಧದಿಂದ ಸೃಷ್ಟಿ ಮಾಡಿ ತಮ್ಮ ದೇಹದಿಂದ ತೆಗೆದು ಬಿಸಾಕಿದರು ರಾಕ್ಷಸರನ್ನು. ಅವಾಗ ರಾಕ್ಷಸರು ರಕ್ಷ ರಕ್ಷ ಅಂತ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದ್ರಿಂದಲೇ ರಕ್ಷ ರಕ್ಷ ಅಂತ ಕೇಳಿಕೊಂಡವರೇ ರಾಕ್ಷಸರು ಅಂತ ಆದರು. ಇನ್ನು ಭಕ್ಷಣೆಗೆ ಬೇಕು, ಭಕ್ಷಣೆಗೆ ಬೇಕು ಅಂತ ಯಾರು ಕೇಳಿದ್ರು ಅವರೇ ಯಕ್ಷರು ಅಂತ ಆದರು. ಅಂದರೆ ತಿನ್ನಲಿಕ್ಕೆ ಆಹಾರ ಕೊಡು, ಆಹಾರ ಕೊಡು ಅಂತ ಪ್ರಾರ್ಥನೆ ಮಾಡಿದವರು ಯಕ್ಷರು ಅಂತ ಆದರು. ಹೀಗೆ ಕ್ರಮವಾಗಿ ನಾನಾ ದೇವತೆಗಳ, ನಾನಾ ಯಕ್ಷ ರಾಕ್ಷಸರ, ಇನ್ನು ಗಂಧರ್ವರು. ಗಂಧರ್ವರು ಅಂದರೆ ಏನು? ಗಂಧರ್ವರ ಸೃಷ್ಟಿಯನ್ನು ಕೂಡ ಬ್ರಹ್ಮದೇವರು ಮಾಡಿದರು. ಗಂಧರ್ವ ಅನ್ನೋ ಹೆಸರೇ ಹೇಳುವಂತೆ ಗಾಂ ಧಾರ್ಯಂತೀತಿ ಗಂಧರ್ವಾಹ. ಗಾಮ್ ಅಂದರೆ ಮಾತು ಅಥವಾ ಶಬ್ದ. ಆ ಶಬ್ದವನ್ನೇ ಕುಡಿದು ಜೀವನ ಮಾಡುವವರು, ಅಂದರೆ ಹಾಡಿನಿಂದ ಜೀವನ ಮಾಡುವವರು. ಗಂಧರ್ವರ ಕೆಲಸ ಏನು ಅಂದರೆ ಮೇಲಿನ ಲೋಕಗಳಲ್ಲಿ ನಾನಾ ಸಭೆಗಳಲ್ಲಿ ಹಾಡನ್ನು ಹೇಳ್ತಾ, ಬ್ರಹ್ಮನ ಸಭೆಗಳಲ್ಲಿ ಅತ್ಯಂತ ಸುಂದರವಾದ ಗಾನವನ್ನು ಮಾಡ್ತಾ ಇರುವುದೇ ಗಂಧರ್ವರ ಕೆಲಸ. ಹಾಗಾಗಿ ಗಾನದಿಂದಲೇ ಜೀವನವನ್ನು ಮಾಡ್ತಕ್ಕಂತಹ ಅವರು ಗಂಧರ್ವರು. ಅಂತಹ ಗಂಧರ್ವರ ಸೃಷ್ಟಿ ಯಕ್ಷರಾಕ್ಷಸ, ಕಿನ್ನರ, ಕಿಂಪುರುಷ, ವಿದ್ಯಾಧರ, ನಾನಾ ರೀತಿಯಾದಂತಹ ಮೇಲಿನ ಲೋಕದಲ್ಲಿ ವಾಸ ಮಾಡತಕ್ಕಂತಹ ಆ ಪ್ರಾಣಿಗಳ ಮತ್ತು ದೇವತೆಗಳ, ಜೀವಿಗಳ ಎಲ್ಲರ ಸೃಷ್ಟಿಯನ್ನು ಬ್ರಹ್ಮದೇವರು ಈ ರೀತಿಯಾಗಿ ಮಾಡಿ ಮುಗಿಸ್ತಾ ಇದ್ದಾರೆ. ಇಲ್ಲಿಗೆ ಆ 5ನೇ ಅಧ್ಯಾಯ, ವಿಷ್ಣು ಪುರಾಣದ 1ನೇ ಅಂಶದ 5ನೇ ಅಧ್ಯಾಯ ಅನ್ನುವಂತಹದ್ದು ಸಮಾಪ್ತವಾಗ್ತಾ ಇದೆ. 6ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂತಂದರೆ ಚಾತುರ್ವರ್ಣ್ಯಾದಿಗಳ ವಿಭಾಗವನ್ನು ಹೇಳ್ತಾರೆ. ಆ ಚಾತುರ್ವರ್ಣ್ಯದ ವಿಭಾಗ, ಆ ಚಾತುರ್ವರ್ಣ್ಯದ ಧರ್ಮಾಚರಣೆಯ ವಿಭಾಗ, ಇವೆಲ್ಲವನ್ನು ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತಾರೆ. ಅದನ್ನು ಮುಂದೆ ಯಾವಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.